ಇವತ್ತು ನಮ್ಮ ಅಕಾಡೆಮಿನಲ್ಲಿ ವಿಶೇಷ ಉಚಿತ ಕಾರ್ಯಾಗಾರವನ್ನು ಟಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಮ್ಮಿಕೊಂಡಿದ್ದೇವೆ. ಇದರ ಉಪನ್ಯಾಸಕರಾಗಿ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಶಿಕ್ಷಣ ತಜ್ಞರಾಗಿದ್ದ ಡಾಕ್ಟರ್ ಎಚ್ ವಿ ವಾಮದೇವ್ ಸರ್ ಅವರು ಇವತ್ತು ನಡೆಸಿಕೊಂಡಿದ್ದಾರೆ. ಅವರಿಗೆ ವಿನ್ಯಾಸ ಕ್ರಿಯೆ ಅಕಾಡೆಮಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬುವುದಿದ ಸುಸ್ವಾಗತವನ್ನು. ಅದೇ ರೀತಿಯಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಸರ್ ನೇರವಾಗಿ ತರಗತಿಗಳನ್ನು ತೆಗೆದುಕೊಳ್ಬೇಕಂತ ಮನವಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೆ. ಕರ್ನಾಟಕ ಟಿಇಟಿಗೆ ಸಂಬಂಧಿಸಿದಂತೆ ಈಗಾಗಲೇ ಭಾಳ ಜನ ನೀವು ಅರ್ಜಿ ಸಲ್ಲಿಸಿರ್ಬೋದು, ಸಲ್ಲಿಸಿದ್ರಿಲ್ಲ. ಯಾಕೆಂದರೆ ಐ ಥಿಂಕ್ ಒಂದು 2 ದಿವಸ ಮಾತ್ರ ಇದೆ ಟೈಮ್. ಸೊ 30th ಟೈಮ್ ಇದೆ ನಿಮಗೆ ಅಲ್ಲ ಅರ್ಜಿಯನ್ನು ಹಾಕೋದಕ್ಕೆ. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ಸು ಎಲ್ಲ ನಿಮಗೆ ಗೊತ್ತಿದೆ, ಏನೇನಿದೆ ಕ್ವಾಲಿಫಿಕೇಷನ್ಸ್ ಅನ್ನೋ. UC with the DL ಇದ್ದರೆ can appear for the first paperಗೆ. BA with DL ಇದ್ದರೆ ಎರಡಕ್ಕೂ ಅಪಿಯರ್ ಆಗುತ್ತೆ, ಫಸ್ಟ್ ಆ್ಯಂಡ್ ಸೆಕೆಂಡಿಗೆ ಎರಡೂ ಅಪಿಯರ್ ಆಗುತ್ತೆ. ಸೊ BA with DL ಇದ್ದರೆ ಅಥವಾ BSc with BEd ಇದ್ದರೆ ಯು ಕ್ಯಾನ್ ಅಪಿಯರ್ ಫಾರ್ ದಿ ಸೆಕೆಂಡ್ ಪೇಪರ್, ಫಸ್ಟ್ ಪೇಪರ್ಗೆ ಅಪಿಯರ್ ಆಗೋದಿಲ್ಲ. ಅಥವಾ BELED ಅಂತ ಇದೆ, ಒಂದು ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಇದೆ, ಅದು ಮಾಡಿದರೆ ಎರಡಕ್ಕೂ ಅಪಿಯರ್ ಆಗುತ್ತೆ. UC with BELED ಮಾಡಿದವರು ಎರಡಕ್ಕೂ ಅಪಿಯರ್ ಆಗುತ್ತೆ. ಆ ರೀತಿ ಪ್ರಾಬ್ಲಮ್ ಇದೆ. ಬಟ್ ನಮಗೆ ಈಗ ಗೊತ್ತಿದ್ದಾಗೆ ಇದರಲ್ಲಿ ಫಸ್ಟ್ ಪೇಪರ್ನಲ್ಲಿ 5 ಪಾರ್ಟ್ ಇದೆ. ಪೇಪರ್ 1 ಅನ್ನೋದು 1 to 5th ನವರೆಗೆ, ಇದು 6 to 8. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಫಸ್ಟ್ ಪಾರ್ಟ್. ಇದರಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. 30 ಕ್ವಶನ್ಸ್ 30 ಮಾರ್ಕ್ಸ್ ಇರುತ್ತೆ. ಇನ್ನು ಲ್ಯಾಂಗ್ವೇಜ್ 1 again which carries 30 marks and 30 questions with 30 marks. Language 2 ಕನ್ನಡ ಇಂಗ್ಲೀಷ್ ತಗೋಬೋದು, ಉರ್ದು ಇಂಗ್ಲೀಷ್ ತಗೋಬೋದು, ಮರಾಠಿ ಇಂಗ್ಲೀಷ್ ತಗೋಬೋದು, ಯಾವುದಾದ್ರು ತಗೋಬೋದು. ಈ ಲ್ಯಾಂಗ್ವೇಜ್ 1 ಅನ್ನೋಂಥದ್ದು ದಟ್ ಮೈನ್ಲಿ ರೆಫರ್ಸ್ ಟು ದಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಸ್ಕೂಲ್ಸ್. ನಿಮ್ಮನ್ನು ಕನ್ಸಿಡರ್ ಮಾಡೋವಂಥದ್ದು ಇಲ್ಲಿ ಯಾವ್ದು ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿದ್ದೀರೋ ಅದಕ್ಕೆ ಅನುಗುಣವಾಗಿರುವಂಥ ಸ್ಕೂಲ್ಗಳಿಗೆ ಕನ್ಸಿಡರ್ ಮಾಡ್ತಾರೆ. ಈಗ ಉದಾಹರಣೆಗೆ ಅಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡ್ರೆ ನಿಮ್ಮನ್ನು ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೆ ಪ್ರಿಫರ್ ಮಾಡ್ತಾರೆ. ಸೊ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಪ್ರಿಫರ್ ಮಾಡ್ತಾರೆ. ಸೊ ಅದೇ ರೀತಿ ಉರ್ದು ತೊಗೊಂಡ್ರೆ ಉರ್ದು ಮೀಡಿಯಂ ಸ್ಕೂಲ್ಗಳಿಗೆ ನಿಮ್ಮನ್ನು ಪ್ರಿಫರ್ ಮಾಡುವಂಥದ್ದು. ಸೊ ಆ ರೀತಿಯಾಗಿ ಲ್ಯಾಂಗ್ವೇಜ್ 1 ಅನ್ನುವಂಥದ್ದು, ಲ್ಯಾಂಗ್ವೇಜ್ 2 ಇದೆ. ಇನ್ನು 4ನೇದು ಮ್ಯಾಥ್ಸ್ ಇನ್ ಪ್ರೈಮರಿ. And the last one is EVS, environmental studies, that includes both social and science. So idistu first part ಇರುವಂಥದ್ದು. ಇನ್ನು ಸೆಕೆಂಡ್ ಪೇಪರಲ್ಲಿ ಸೇಮ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಸೆಕೆಂಡ್ 30 ಸೇಮ್ ಲ್ಯಾಂಗ್ವೇಜ್ 1. language 2,
ಇನ್ನು ನಾಲ್ಕನೇದು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಫಾರ್ ದಿ ಸೈನ್ಸ್ ಟೀಚರ್ಸ್ ಫಾರ್ ದಿ 60 ಮಾರ್ಕ್ಸ್. 60 ಮಾರ್ಕ್ಸಲ್ಲಿ ಸೈನ್ಸ್ 30, ಮ್ಯಾಥ್ಸ್ 30 ಇರುತ್ತೆ. ಸೊ ಈಗ ಅದರಲ್ಲೇ ಹೇಳಿದಲ್ಲ, ಈಗ ಮ್ಯಾಥ್ಸ್ ಓದದೇ ಇದ್ದರೂ ಮ್ಯಾಥ್ಸ್ ಆನ್ಸರ್ ಮಾಡಬೇಕು. CBSEನವರು ಮ್ಯಾಥ್ಸ್ ಓದಿದ್ರು ಮ್ಯಾಥ್ಸ್ನ 30 ಮಾರ್ಕ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಅದೇ ರೀತಿ PCMನವರು ಬಯಾಲಜಿ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಬೇಕು ಸೈನ್ಸಲ್ಲಿ. ಸೊ ಇದು ಕಂಪಲ್ಸರಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ಸ್ಗೆ ಆಗುವಂಥವ್ರಿಗೆ. ಸೊ 60 ಕ್ವಶನ್ಸ್, 60 + 90, ಸೊ ಟೋಟಲಿ 130, 150 ಮಾರ್ಕ್ಸ್, 150 ಕ್ವಶನ್ಸ್ ಇರುತ್ತೆ, 150 ಮಿನಿಟ್ಸ್, 2.5 ಗಂಟೆ ಟೈಮ್ ಎಕ್ಸಾಮಿನೇಷನ್ಗೆ. ಸೊ 150 ಮಿನಿಟ್ಸ್, 150 ಕ್ವಶನ್ಸ್ ಆ್ಯಂಡ್ 150 ಮಾರ್ಕ್ಸ್. ಇಲ್ಲೂ ಅಷ್ಟೇ ದಿ ಸೆಕೆಂಡ್. ಇನ್ನು ಆರ್ಟ್ಸ್ನವ್ರಿಗೆ ಸೋಷಿಯಲ್ ಸೈನ್ಸಿಂದು 60 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸ್. ಸೊ ಈ 90 ಜೊತೆಗೆ ಸೋಷಿಯಲ್ ಸೈನ್ಸ್ನವ್ರಿಗೆ 60 ಇರುತ್ತೆ, ಆರ್ಟ್ಸ್ನವ್ರಿಗೆ. ಸೈನ್ಸ್ನವ್ರಿಗೆ ಈ 90 ಜೊತೆಗೆ 60 ಇರುತ್ತೆ. ಸೊ ಟೋಟಲ್ ಅಗೇನ್ 150 ಪರ್ ಡೇ. ಇದು ಅಷ್ಟೇ 150 ಮಿನಿಟ್ಸ್ ಟೈಮ್. 150 ಮಿನಿಟ್ಸ್ ಅಂದರೆ 2.5 ಅವರ್ಸ್. 2.5 ಅವರ್ಸ್ ಇರುತ್ತೆ. ಸೊ ಇದು ಎಕ್ಸಾಮಿನೇಷನ್ನು 3-2 ಇದೆ, ನಿಮ್ಗೆ ಗೊತ್ತಿದೆ ಈಗಾಗಲೇ. ಸೊ ಫೆಬ್ರವರಿ 3ನೇ ತಾರೀಕು ಸಂಡೇ ಇದೆ. ಸೊ ಬೆಳಗ್ಗೆ ಸೆಷನಲ್ಲಿ ಫಸ್ಟ್ ಪೇಪರ್ ಇರುತ್ತೆ, ಮಧ್ಯಾಹ್ನ ಸೆಷನಲ್ಲಿ ಸೆಕೆಂಡ್ ಪೇಪರ್ ಇರುತ್ತೆ. ಮಾರ್ನಿಂಗ್ 9 to 12. ಸೊ ಫಸ್ಟ್ ಪೇಪರ್ ಇರುತ್ತೆ, 9th 12th ಥರ್ಡ್ ಪೇಪರು 9ಇಂದನೇ ಸ್ಟಾರ್ಟ್ ಆಗುವ, ಹಾಫ್ ಆನ್ ಅವರ್ ಮುಂಚೆ ಹೋಗಿರ್ಬೇಕು. ಸೊ ಇದು ಅಷ್ಟೇ 1:30 to 4, ಅಂದರೆ 2:30 to 4 ಎಕ್ಸಾಮಿನೇಷನ್ ಅಂತ. ಸೊ ಇದು ನಿಮಗೆ ಎಕ್ಸಾಮಿನೇಷನ್ಗೆ ಅಪೇರ್ ಆಗೋದಕ್ಕೆ ಇರುವಂಥ ಪ್ಯಾಟರ್ನ್. ಒಂದು 150 ಮಾರ್ಕ್ಸಿಂದು ಒಂದೇ ಪೇಪರ್ ಇರುತ್ತೆ, ಆ ಒಂದೇ ಪೇಪರ್ಗೆ ಅಪೇರ್ ಆಗಬೇಕು. ಆಮೇಲೆ ಟೈಮ್ 2.5 ಅವರ್ಸ್ ಇರೋದ್ರಿಂದ ಯು ಹ್ಯಾವ್ ಟು ಬಿ ಕ್ವಿಕ್ ಇನ್ ಆನ್ಸರಿಂಗ್ ದಿ ಕ್ವಶನ್ಸ್. ಅದು ಇಂಪಾರ್ಟೆಂಟ್. ಸೊ 150 ನಿಮಿಷದಲ್ಲಿ 150 ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಐ ಥಿಂಕ್ ಯು ಶುಡ್ ಬಿ ಕ್ವಿಕ್ ಇನ್ ಆನ್ಸರಿಂಗ್ ದಿ ಕ್ವಶನ್ಸ್, ಡೋಂಟ್ ವೇಸ್ಟ್ ಟೈಮ್ ದೇ. ಮತ್ತು ಕ್ವಶನ್ ಪೇಪರು ಎಲ್ಲ ಭಾಷೆಗಳಲ್ಲಿರುತ್ತೆ, ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳ್, ತೆಲುಗು, ಹಿಂದಿ, ಮರಾಠಿ, ಇಷ್ಟು ಭಾಷೆಗಳಲ್ಲಿರುತ್ತೆ ಕ್ವಶನ್ ಪೇಪರು. ಸೊ ನೀವು ಯಾವುದನ್ನು ಫಸ್ಟ್ ಲ್ಯಾಂಗ್ವೇಜ್ ಆಫ್ ಮಾಡ್ತೀರಲ್ಲ, ಸೊ ಆ ಮೀಡಿಯಮಲ್ಲಿ ನೀವು ಕ್ವಶನ್ ಪೇಪರ್ ಬರುತ್ತೆ. ಈ ಉದಾಹರಣೆಗೆ ನೀವು ಕನ್ನಡ ಅರ್ಥ ಆಗಿಲ್ಲ ಇಂಗ್ಲೀಷ್ ನೋಡೋದಕ್ಕೆ ಅವಕಾಶ ಇರೋಲ್ಲ. ಅಲ್ಲಿ ಕೆಲವು ಎಕ್ಸಾಮಿನೇಷನ್ ಇದೆ ಅಂದರೆ ಒಂದು ಸೈಡ್ ಇಂಗ್ಲೀಷು, ಒಂದು ಸೈಡ್ ಕನ್ನಡ ಇರುತ್ತೆ. ಸೊ ಇದರಲ್ಲಿ ಆಗಿರೋಲ್ಲ. ನಿಮಗೆ ಕನ್ನಡ ಅಂದರೆ ಬರೀ ಕನ್ನಡ ಪೇಪರ್ ಸಿಗುತ್ತೆ, ಇಂಗ್ಲೀಷ್ ಅಂದರೆ ಬರೀ ಇಂಗ್ಲೀಷ್ ಪೇಪರ್ ಸಿಗುತ್ತೆ, ಮರಾಠಿ ಅಂದರೆ ಬರೀ ಮರಾಠಿ ಪೇಪರ್ ಸಿಗುತ್ತೆ, ಅಥವಾ ಹಿಂದಿ ಅಂದರೆ ಹಿಂದಿ ಪೇಪರ್ ಸಿಗುತ್ತೆ. ಆ ರೀತಿ ಅವಕಾಶ ಇರುತ್ತೆ ಇದರಲ್ಲಿ. ಸೊ ಯು ಶುಡ್ ಬಿ ಕೇರ್ಫುಲ್ ಇನ್ ಆನ್ಸರಿಂಗ್ ದಿ ಕ್ವಶನ್ಸ್. ಸೊ ಈಗಾಗಲೇ ಟೈಮು ನಿಮಗೆ ಗೊತ್ತಿದೆ, ಯಾವಾಗ ಅಪ್ಲೈ ಮಾಡಬೇಕು ಅಂತೇಳಿ 30 ತಾರೀಕು ಎಕ್ಸ್ಟೆಂಡ್ ಆಗಿದೆ ಅಂತಂದರು. ಸೊ ಅದರ ಆಧಾರದಲ್ಲಿ ಇವತ್ತು apply for the examination and we have to prepare well for the examination. So now I will discuss with the syllabus related to the first paper, that is child development and pedagogy. ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರ, pedagogy, ಬೋಧನಾಶಾಸ್ತ್ರ. ಆ ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ ನಾವು ಮಕ್ಕಳ ಮನಃಶಾಸ್ತ್ರವನ್ನು ಯಾಕೆ ಅರ್ಥ ಮಾಡ್ಕೊಂಡಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಪೆಡಗಾಗಿ, ಬೋಧನಾಶಾಸ್ತ್ರವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಇದರ 3 ಪಾರ್ಟ್ಸ್, ABC ಅಂತೇಳಿ 3 ಪಾರ್ಟ್ ಇದೆ. ಸೊ ಫಸ್ಟ್ ಪಾರ್ಟಲ್ಲಿ ಒಂದು 20 ಕ್ವಶನ್ ಇದೆ, ಇನ್ನೆರಡು B and C ನಲ್ಲಿ 5 ಮಾರ್ಕ್ಸ್ನ ಕ್ವಶನ್ಸ್ಗಳಿರುತ್ತೆ, 30 ಕ್ವಶನ್ಸ್ಗಳು. ಟೋಟಲಿ there are 30 questions. ಸೊ ಮೊದಲನೇ ಪಾರ್ಟಲ್ಲಿರುವಂತಹ ಸಿಲೆಬಸ್ ಏನಂತಂದರೆ, ಪ್ರಾಬಲಿ ಯು ಆರ್ ಹ್ಯಾವಿಂಗ್ ಕಾಪಿ ಆಫ್ ದಿ ಸಿಲೆಬಸ್ ಇದೆಯಾ? ಇಲ್ಲ. ಸೊ ಇದರಲ್ಲಿ ಫಸ್ಟ್ ಪಾರ್ಟಲ್ಲಿ
ಫಸ್ಟ್ ಪಾರ್ಟ್ ದಟ್ ರೆಫರ್ಸ್ ಟು ದಿ ಚೈಲ್ಡ್ ಡೆವಲಪ್ಮೆಂಟ್, ಮಗುವಿನ ವಿಕಾಸದ ಬಗ್ಗೆ. ಚೈಲ್ಡ್ ಡೆವಲಪ್ಮೆಂಟ್ ಸೇಮ್ ಸಿಲೆಬಸ್ ಈಸ್ ದೇರ್ ಫಾರ್ 1 to 5th and 6 to 8, ಬಟ್ ಕ್ವಶನ್ ಲೆವೆಲ್ ಬಿ ಡಿಫ್ರೆಂಟ್. ದಟ್ಸ್ ಆಲ್. ಪ್ರಶ್ನೆಗಳ ಹಂತ ಬೇರೆ ಇರುತ್ತೆ. ಕೊನೆಗೆ ಪ್ರಶ್ನೆ ಡಿಸ್ಕಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರಶ್ನೆಗಳಲ್ಲಿ ಯಾವ ಲೆವೆಲ್ನ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೇಳಬೇಕೋ ಅದನ್ನು ಕೇಳ್ತಾರೆ. ಆದರೆ ಸಿಲೆಬಸ್ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸೇಮ್ ಥಿಂಗ್ ವಿಲ್ ಬಿ ಚೈಲ್ಡ್ ಡೆವಲಪ್ಮೆಂಟ್, ಮಗುವಿನ ವಿಕಾಸದ ಬಗ್ಗೆ ಈಗಾಗಲೇ ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಬಟ್ ಒಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ, ಡೋಂಟ್ ರೆಸ್ಟ್ರಿಕ್ಟ್ ಓನ್ಲಿ ಟು ದಿಸ್ ಸಿಲೆಬಸ್. ನೀವು ಬಿ ಎಡಲ್ಲಿ ಏನು ಸಿಲೆಬಸ್ ಓದಿದಿರೋ ಅದೆಲ್ಲದನ್ನೂ ಪ್ಲ್ಯಾನ್ಸ್ ಮಾಡೋ ಅವಕಾಶ ಇದೆ, ಅವಶ್ಯಕತೆ ಇದೆ. ಯಾಕೆಂದರೆ ಲಾಸ್ಟ್ ಟೈಮು ನಾನು ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದರು, ಇದರಲ್ಲಿ ಪರ್ಸನಾಲಿಟಿ ಕಾನ್ಸೆಪ್ಟು ಎಲ್ಲೂ ಸಿಲೆಬಸ್ಸಲ್ಲಿ ಕಾಣಿಸಿಲ್ಲ. ಬಟ್ 2 ಕ್ವಶನ್ನು ಪರ್ಸನಾಲಿಟಿ ಮೇಲೆ ಇತ್ತು. ಎಕ್ಸಾಮಿನೇಷನ್ ಪರ್ಸನಾಲಿಟಿ ಮೇಲೆ 2 ಕ್ವಶನ್ಗಳಿತ್ತು. ಸೊ ಅದರಿಂದ ಇದಿಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಆಲೋಚನೆ ಮಾಡಬಾರ್ದು. ನಿಮ್ಮ ಬಿ ಎಡಲ್ಲಿರುವಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡೋದು ಮುಖ್ಯ. ಮತ್ತು ಇದರಲ್ಲಿರೋ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ನಾವು ಬಿ ಎಡಲ್ಲಿ ಓದಿಲ್ಲ, ಅದು ಬರುತ್ತಾ ಅಂತ ಹೇಳೋಗಿಲ್ಲ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿ ಸಿಲೆಬಸ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಅದರಿಂದ ಇದರಲ್ಲಿ ಯಾವುದನ್ನಾದರೂ ಕೇಳೋದಕ್ಕೆ ಅವಕಾಶ ಇದೆ. ಸೊ ಸಿಲೆಬಸ್ಸಲ್ಲಿ ಇರಲಿಲ್ಲ, ನಾವು ಬಿ ಎಡಲ್ಲಿ ಓದಿರಲಿಲ್ಲ ಅಂತಂದರೆ ಅದಕ್ಕೆ ಕೇಳೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ಸಿಲೆಬಸ್ ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲ ಯೂನಿವರ್ಸಿಟಿ ಸಿಲೆಬಸ್ಸನ್ನು ಗಮನದಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿರ್ತಾರೆ. 10 ಯೂನಿವರ್ಸಿಟಿಗಳಲ್ಲಿದೆ. 10 ಯೂನಿವರ್ಸಿಟಿಗಳಲ್ಲಿರೋ ಸಿಲೆಬಸ್ಸನ್ನು ಗಮನದಲ್ಲಿ ಇಟ್ಕೊಂಡು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಿಲೆಬಸ್ಸನ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ಅದರಿಂದ ನೀವು ಬಿ ಎಡಲ್ಲಿ ಓದಿದ್ರೋ ಇಲ್ವೋ ಗೊತ್ತಿಲ್ಲ, ಸೆಕೆಂಡ್. ಬಟ್ ಇದರಲ್ಲಿರುವಂಥ ಅಂಶಗಳನ್ನು ನೀವು ಓದಲೇಬೇಕಾಗುತ್ತೆ. ಫಸ್ಟ್ ಪಾರ್ಟ್ ನೋಡಿದರೆ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್. ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್. ಸೊ ನಿಮಗೆ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಅದರ ಸಂಬಂಧ. ಡೆವಲಪ್ಮೆಂಟ್ ಅಂದರೆ ಏನು ಹೇಳ್ತೀವಿ ನೀವು? ವಿಕಾಸ. ಗ್ರೋತ್ ಅಂದರೆ ಬೆಳವಣಿಗೆ. ವಾಟ್ ಇಸ್ ಡೆವಲಪ್ಮೆಂಟ್? ಇಸ್ ದಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್. ವಿಕಾಸ ಅನ್ನೋದನ್ನ ಯಾವ ಅರ್ಥದಲ್ಲಿ ನೋಡೋದು? ವಾಟ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್? ನೀವು ಅರ್ಥ ಮಾಡ್ಕೊಂಡು ಕಂಟಿನ್ಯೂಟಿ ಇರುತ್ತೆ. ಕಂಟಿನ್ಯೂಟಿ ಇರುತ್ತೆ. Behavioral changes and learning. Behavioral change is learning. So ಇಲ್ಲಿ ಡೆವಲಪ್ಮೆಂಟ್ ಅಂದರೆ ವಿಕಾಸ ಅಂದರೆ ಹೇಳ್ತಾರೆ ಗುಣಾತ್ಮಕ ಬದಲಾವಣೆ, ಕಲಿಕೆಯಲ್ಲಿ ಆಗ್ತಕ್ಕಂಥ ನಿರಂತರವಾಗಿ. Development refers to the progressive series of changes that occur as a result of maturation and experience. ಪರಿಪಕ್ವನ ಮತ್ತು ಕಲಿಕೆಗಳ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂಥ ನಿರಂತರ ಬದಲಾವಣೆಗಳು, ನಿರಂತರ ಪ್ರಗತಿಪರ ಬದಲಾವಣೆಗಳನ್ನು ವಿಕಾಸ ಅಂತೇಳಿ ಕರೀತಾರೆ. ದೇರ್ ದಿ ಪ್ರೋಗ್ರೆಸಿವ್ ಸೀರೀಸ್ ಆಫ್ ಚೇಂಜಸ್. ನಿರಂತರವಾಗಿ ನಡೀತಾನೆ ಇರುತ್ತೆ. ಡೆವಲಪ್ಮೆಂಟ್ ಏನಾದರೂ ಕೊನೆ ಇದೆಯಾ? ನೋ, ಇಸ್ ನೋ ಎಂಡ್. ಅದಕ್ಕೆ ಇದೊಂದು ಪ್ರಗತಿಪರವಾದಂತಹ ನಿರಂತರವಾದಂತಹ ಬದಲಾವಣೆ. ಯಾವುದರ ಪರಿಣಾಮವಾಗಿ? ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಪರಿಪಕ್ವನ ಮತ್ತು ಅನುಭವಗಳ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂಥ ಪರಿಪಕ್ವನ ಮತ್ತು ಅನುಭವಗಳ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂಥ ನಿರಂತರ ಬದಲಾವಣೆಗಳನ್ನು ನಾವು ವಿಕಾಸ ಅಂತೇಳಿ ಕರೀತೇವೆ. ಪರಿಪಕ್ವನಿಂದ ಹೇಗೆ ಬದಲಾವಣೆಗಳಾಗುತ್ತೆ ನಮ್ಮಲ್ಲಿ? ಪರಿಪಕ್ವನ ಹೇಗೆ ಬದಲಾವಣೆಯನ್ನು ಸಹಾಯ ಮಾಡುತ್ತೆ? ಪರಿಪಕ್ವನ ಅಂದ್ರೆ ಏನು? ವಾಟ್ ಇಸ್ ಮೆಚುರೇಷನ್? ಓನ್ಲಿ ಮೆಂಟಲ್, ಫಿಸಿಕಲ್, ಎಲ್ಲ ಇರುತ್ತೆ ಅಲ್ವಾ? ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಚೇಂಜಸ್ ಎಲ್ಲ ಇರುತ್ತೆ. ಸೊ ಮೆಚುರೇಷನ್ ಅಂತಂದರೆ, ಮೆಚುರೇಷನ್ ಯಾವ ರೀತಿ ನಮ್ಮ ವಿಕಾಸಕ್ಕೆ ಕಾರಣ ಆಗುತ್ತೆ ಅಂದರೆ, ಪರಿಪಕ್ವನ ಅನ್ನೋದ್ರೆ ಯಾವಾಗ ಸಹಾಯ ಮಾಡುತ್ತೆ ಅಂದರೆ, ವಿ ಹ್ಯಾವ್ ಸರ್ಟನ್ ಇನ್ಹೆರಿಟೆಡ್ ಟ್ರೈಟ್ಸ್.
ನಾವು ಅನುವಂಶವಾಗಿ ಪಡೆದಂಥ ಗುಣಗಳು ನಮ್ಮಲ್ಲಿದೆ. ಯಾವುದರಲ್ಲಿದೆ? ನಮ್ಮ ಕ್ರೋಮೋಸೋಮ್ಗಳು, ಜೀನ್ಸ್ಗಳಲ್ಲಿದೆ. ಆ ಗುಣಲಕ್ಷಣಗಳು ಆ ವ್ಯಕ್ತಿ ಆಯಾ ವಯೋಮಾನವನ್ನು ತಲುಪಿದಾಗ ಪ್ರಕಟಗೊಳ್ತಾ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನೇ ಪರಿಪಕ್ವನ ಅಂತ ಕರೆಯೋದು ನಾನು. ವಯೋಮಾನಕ್ಕೆ ಅನುಗುಣವಾಗಿ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಗುಣಲಕ್ಷಣಗಳು ಪ್ರಕಟವಾಗುವಂತಹ ಒಂದು ಪ್ರಕ್ರಿಯೆನೇ ಪರಿಪಕ್ವನ ಅಥವಾ ಪರಿಪಕ್ವತೆ ಅಂತೇಳಿ ಕರೀತೀವಿ. ಸೊ ಬರೀ ಒನ್ ಹ್ಯಾಸ್ ಸರ್ಟನ್ ಇನ್ಹೆರೆಂಟ್ ಟ್ರೈಟ್ಸ್, ಹಲವಾರು ಗುಣಗಳು ನಮ್ಮಲ್ಲಿದೆ, ನಮ್ಮ ಗುಣಾಣುಗಳಲ್ಲಿ ಅಂತರ್ಗತವಾಗಿದೆ. ಅವೆಲ್ಲ ಆಯಾ ವಯೋಮಾನವನ್ನು ತಲುಪಿದಾಗ ಪ್ರಕಟಗೊಳ್ತಾ ಹೋಗುತ್ತೆ. ದಟ್ ಈಸ್ ಮ್ಯಾಚುರೇಷನ್. ಸೊ ಈ ಪರಿಪಕ್ವದ ಪರಿಣಾಮವಾಗಿ ನಮ್ಮಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಹೇಳಿದಾಗ ಫಿಸಿಕಲ್ ಮೆಚುರೇಷನಿಂದ ಇಂಟೆಲೆಕ್ಚುಯಲ್ ಮೆಚುರೇಷನ್, ಸೋಷಿಯಲ್ ಮೆಚುರೇಷನ್, ಎಮೋಷನಲ್ ಮೆಚುರೇಷನ್ ಇವೆಲ್ಲ ಇರುತ್ತೆ. ಮಾರಲ್ ಮೆಚುರೇಷನ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆಗಳಾಗುತ್ತೆ. ಅಂದರೆ ನಮ್ಮಲ್ಲಿರೋ ಅಂತರ್ಗತ ಗುಣಗಳಿಂದ ಬದಲಾವಣೆಗಳಾಗ್ತಾ ಹೋಗ್ತಕ್ಕಂಥದ್ದು ನಾವು ನೋಡ್ತೇವೆ. ಅದೇ ರೀತಿ ನಮ್ಮ ಅನುಭವಗಳು ಸಹ ನಮ್ಮಲ್ಲಿ ಬದಲಾವಣೆಗಳನ್ನು ತರುತ್ತೆ ಅಲ್ವಾ? ಅನುಭವಗಳು ಬದಲಾವಣೆಯನ್ನು ತರುತ್ತೆ. ದಟ್ ಈಸ್ ವಾಟ್ ವಿ ಫೈಂಡ್ ದ ರಿಲೇಶನ್ಶಿಪ್ ಇನ್ ಲರ್ನಿಂಗ್. ಮೆಚುರೇಷನ್ ಆ್ಯಂಡ್ ಲರ್ನಿಂಗ್ ಎರಡೂ ಇದೆ. ಕಲಿಕೆ ಪರಿಣಾಮ. ಅನುಭವ ಅಂದರೆ ನಮ್ಮ ಕಲಿಕೆ. ನಾವು ಪಡೆಯೋ ಎಲ್ಲ ಅನುಭವಗಳು ಕಲಿಕೆನೆ. ಬರೀ ಕ್ಲಾಸ್ ರೂಮಲ್ಲಿ ಕಲ್ತಿದ್ದು ಕಲಿಕೆ ಅಲ್ಲ. ವಾಟ್ ಎವರ್ ದಟ್ ಯು ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಡೇ ಟು ಡೇ ಲೈಫ್ ಈಸ್ ಆಲ್ಸೋ ಎ ಲರ್ನಿಂಗ್. ಕಲಿಕೆ ಅನ್ನೋದನ್ನು ನಾವು ನೋಡ್ತೀವಿ. ದಿನನಿತ್ಯ ಜೀವನದಲ್ಲಿ ಏನೇನು ಅನುಭವಗಳನ್ನು ಪಡಿತಾರೋ ಅದೆಲ್ಲ ಕಲಿಕೆನೆ. ನಾವೆಲ್ಲದನ್ನು ಈಗ ನಮಗೆ ಕಲ್ತಿರೋದನ್ನೆಲ್ಲ ನಾವೇನು ಕ್ಲಾಸ್ ರೂಮಲ್ಲೇ ಕಲ್ತಿದ್ದಲ್ಲ ಅಲ್ವಾ? ವಿಚ್ ಆರ್ ಲರ್ನ್ ಫ್ರಮ್ ಅವರ್ ಡೈಲಿ ಲೈಫ್ ಎಕ್ಸ್ಪೀರಿಯನ್ಸ್. ನಮ್ಮ ದಿನನಿತ್ಯದ ಅನುಭವಗಳಿಂದ ಬೇಕಾದಷ್ಟು ವಿಷಯಗಳನ್ನು ನಾವು ಕಲ್ತಿರ್ತೇವೆ. ಮನೆಯಲ್ಲಿ ಹಿರಿಯರು ನೋಡೋ, ದೊಡ್ಡವ್ರು ನೋಡೋ, ಅಥವಾ ಅಕ್ಕಪಕ್ಕದವ್ರು ನೋಡೋ, ಹಲವಾರು ವಿಷಯಗಳನ್ನು ನೀವು ಕಲ್ತಿರ್ಬೋದು. ಸಾಮಾಜಿಕ ಅಂತರ್ಕ್ರಿಯೆಯಿಂದ ನಾವು ಕಲಿತಾ ಹೋಗ್ತೀವಿ. ಸೋಷಿಯಲ್ ಲರ್ನಿಂಗ್ ಇರುತ್ತೆ. ಕೆಲವು ಗುಣಲಕ್ಷಣಗಳು ನಮ್ಮಲ್ಲಿ ಪರಿಪಕ್ವತೆಯಿಂದ ಬರುತ್ತೆ, ಇನ್ನು ಕೆಲವು ಗುಣಲಕ್ಷಣಗಳು ಕಲಿಕೆಯಿಂದ ಬರುತ್ತೆ ಅಲ್ವಾ? ಅದಕ್ಕೆ ಹೇಳ್ತೀವಿ ಮೆಚುರೇಷನ್ ಸಹಾಯ ಆಗೋದು ಯಾವುದರಲ್ಲಿ ಅಂತಂದರೆ ಇನ್ ದ ಡೆವಲಪ್ಮೆಂಟ್ ಆಫ್ ಫೈಲೋಜೆನೆಟಿಕ್ ಫಂಕ್ಷನ್ಸ್. ಫೈಲೋಜೆನೆಟಿಕ್ ಫಂಕ್ಷನ್ಸ್ ಅಂದರೆ ಏನಪ್ಪ ಅಂದರೆ ವಿಚ್ ಆರ್ ಕಾಮನ್ ಟು ದ ಹ್ಯೂಮನ್ ರೈಸ್. ಎಲ್ಲರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಗುಣಗಳು. ಎಲ್ರಿಗೂ ಮಾತಾಡೋಕ್ಕೆ ಬರುತ್ತೆ, ಎಲ್ರಿಗೂ ನಡೆಯೋಕ್ಕೆ ಬರುತ್ತೆ. ಹಲವಾರು ಗುಣಗಳಲ್ಲಿ ವಿ ಆರ್ ಆಲ್ ಈಕ್ವಲ್. ನಮ್ಮೆಲ್ಲರಲ್ಲೂ ಒಂದು ಗುಣ ಇದೆ ಅಲ್ವಾ, ಸಾಮಾನ್ಯ ಗುಣ. ದಟ್ ಇಸ್ ವೈ ವಿ ಆರ್ ಕ್ಲಾಸಿಫೈಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಅಂತ ಕರಿಬೇಕಾದ್ರೆ ಕೆಲವು ನಿರ್ದಿಷ್ಟ ಗುಣಗಳಿದೆ ಅಲ್ವಾ. ಸೊ ಆ ಗುಣಗಳು ಎಲ್ಲರಲ್ಲೂ ಸಾಮಾನ್ಯವಾಗಿರುವಂಥ ಗುಣಗಳಿದೆ. ಈ ಸಾಮಾನ್ಯವಾಗಿರೋ ಗುಣಗಳಿಗೆ ಕಾರಣ ಪರಿಪಕ್ವತೆ ಆದರೆ ನಮ್ಮ ನಿರ್ದಿಷ್ಟ ಗುಣಗಳು ಆಂಟೋಜೆನೆಟಿಕ್ ಫಂಕ್ಷನ್ಸ್ ಅಂತ ಕರೀತೀವಿ, ವಿಚ್ ಆರ್ ಸ್ಪೆಸಿಫಿಕ್ ಟು ದಿ ಇಂಡಿವಿಜುವಲ್. ಆಂಟೋಜೆನೆಟಿಕ್ ಫಂಕ್ಷನ್ಸ್ ಅಂದರೆ ಫಂಕ್ಷನ್ಸ್ ವಿಚ್ ಆರ್ ಸ್ಪೆಸಿಫಿಕ್ ಟು ಒನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯಲ್ಲಿ ನಿರ್ದಿಷ್ಟವಾಗಿರುವಂಥ ಗುಣಗಳೇನಿದೆ ಅದಕ್ಕೆ ಕಾರಣ ಯಾವುದಪ್ಪ ಅಂದರೆ ನಮ್ಮ ಕಲಿಕೆ. ಈಗ ಉದಾಹರಣೆಗೆ ಇಬ್ಬರು ಹುಡುಗರಿದ್ದಾರೆ ಅಂದರೆ, ಸೊ ಇಬ್ಬರು ಸ್ವಿಮ್ಮಿಂಗ್ ಮಾಡೋಕ್ಕೆ ಬರುತ್ತಾ? ಒಬ್ರಿಗೆ ಬರ್ಬೋದು, ಒಬ್ಬರಿಗೆ ಬರದೇ ಇರ್ಬೋದು. ಗೊತ್ತಿದೆ ಬೋತ್ ಆಫ್ ದೆಮ್ ಮೇ ನಾಟ್ ಬಿ ಏಬಲ್ ಟು ಸ್ವಿಮ್. ಅಥವಾ ಇಬ್ಬರು ಹೆಣ್ಮಕ್ಳಿಗೆ ಇಬ್ಬರಿಗೂ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ? ಒಬ್ರಿಗೆ ಬರ್ಬೋದು, ಇನ್ನೊಬ್ರಿಗೆ ಬರದೇ ಇರ್ಬೋದು. ಸೊ ಈ ರೀತಿ ನಿರ್ದಿಷ್ಟ ಗುಣಗಳು. ಅಥವಾ ಓದು ಬರಹನೇ ತಗೊಂಡ್ರೆ ನೀವು, ಈಗ ನಮ್ಮ ವಯೋಮಾನದವ್ರು ಬೇಕಾದಷ್ಟು ಜನ ಇದ್ದಾರೆ, ಎಲ್ರಿಗೂ ಓದು ಬರಹ ಬರುತ್ತಾ? ಇಲ್ಲ. ಯಾರಲ್ಲಿ ಬರುತ್ತೆ? ದೋಸ್ ಹೂ ಹ್ಯಾವ್ ಗಾಟ್ ದಿ ಎಕ್ಸ್ಪೀರಿಯನ್ಸ್. ಕಲಿಕೆಗೆ ಯಾರು ಒಳಪಟ್ಟಿದ್ದಾರೆ, ಯಾರಿಗೆ ಅನುಭವ ದೊರೆತಿದೆ ಅಂಥವ್ರು ಮಾತ್ರ ಅವರಲ್ಲಿ ಕಲಿಕೆ ಉಂಟಾಗಿದೆ. ಅಥವಾ ಒಬ್ಬ ಸೈಕ್ಲಿಂಗ್ ಮಾಡೋದು, ಬೈಸ್ಕಲ್ ಹೊಡಿಯೋಕ್ಕೆಲ್ಲ ಮಕ್ಕಳಿಗೂ ಬರಲ್ಲ. ಸೊ ಯಾರು ತರಬೇತಿಯನ್ನು ಪಡ್ಕೊಂಡಿದ್ರೆ ಅವರಿಗೆ ಮಾತ್ರ ಆ ಕಲಿಕೆ ಉಂಟಾಗುತ್ತೆ. ಇಂಥ ನಿರ್ದಿಷ್ಟ ಗುಣಗಳ ಕಲಿಕೆಗೆ ಕಾರಣವಾಗ್ತಕ್ಕಂಥದ್ದು ಯಾವಪ್ಪ ಅಂದರೆ ಕಲಿಕೆ. ನಿರ್ದಿಷ್ಟ ಗುಣಗಳನ್ನು ನಾವು ರೂಢಿಸ್ಕೊಳ್ಳೋದಕ್ಕೆ ಕಾರಣವಾಗ್ತಕ್ಕಂಥದ್ದೇ ಕಲಿಕೆ. ಒಬ್ಬ ವ್ಯಕ್ತಿನಲ್ಲಿ ಇದ್ದಾಗ ಇನ್ನೊಬ್ಬ ವ್ಯಕ್ತಿನಲ್ಲಿ ಇರೋದಿಲ್ಲ. ಅದಕ್ಕೆ ಈಚ್ ಒನ್ ಈಸ್ ಯೂನಿಕ್ ಇಂಡಿವಿಜುವಲ್ ಅಂತ ಕರೀತೀವಿ. ಸೊ ಅದರಿಂದ ಇಂತಹ ಕೆಲವು ನಿರ್ದಿಷ್ಟ ಗುಣಗಳ ಬೆಳವಣಿಗೆಯಲ್ಲಿ ಕಲಿಕೆ ಕಾರಣ ಆದರೆ ಸಾಮಾನ್ಯ ಗುಣಗಳ ಬೆಳವಣಿಗೆಯಲ್ಲಿ ಪರಿಪಕ್ವತೆ ಕಾರಣ ಆಗಿರುತ್ತೆ. ಸೊ ಅದರಿಂದ ಈ ಮೂರು ಪರಸ್ಪರ ಸಂಬಂಧ ಹೊಂದಿರತಕ್ಕಂಥ ಅಂಶಗಳು ವಿಕಾಸ, ಪರಿಪಕ್ವನ ಮತ್ತು ಕಲಿಕೆ ಎರಡೂ ಪರಸ್ಪರ ಸಂಬಂಧ. ಅನುಭವ ಅಂದರೆ ಕಲಿಕೆಯ ಭಾಗ. ನಂತರ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ವಿಕಾಸದ ತತ್ವಗಳು. ಯಾವ ತತ್ವಗಳಿಗೆ ಅನುಗುಣವಾಗಿ ವಿಕಾಸ ನಡೆಯುತ್ತೆ ವ್ಯಕ್ತಿನಲ್ಲಿ? ಯಾವ್ಯಾವ ತತ್ವಗಳಿಗೆ ಅನುಗುಣವಾಗಿ ವ್ಯಕ್ತಿಯಲ್ಲಿ ವಿಕಾಸ ನಡೆಯುತ್ತೆ? ಅನುವಂಶೀಯ
ಪರಿಸರ ಒಂದು. ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟಲ್ ಫೋರ್ಸಸ್. ಆನುವಂಶಿಕತೆ ಮತ್ತು ಪರಿಸರಗಳ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ ಅಂತ ಕರೀತೀವಿ. ಇಟ್ಸ್ ದ ಪ್ರಾಡಕ್ಟ್ ಆಫ್ ಇಂಟ್ರಾಕ್ಷನ್. ಅನುವಂಶಿಕತೆ ಮತ್ತು ಪರಿಸರಗಳ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ ಅಂತೇಳಿ ಕರಿತೀವಿ. ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟಲ್ ಫೋರ್ಸಸ್. ಅನುವಂಶಿಕತೆ ಮತ್ತು ಪರಿಸರಗಳ ಅನ್ಯೋನ್ಯ ಕ್ರಿಯೆಯಿಂದ ಉಂಟಾಗ್ತಕ್ಕಂಥದ್ದೇ ವಿಕಾಸ. ಈ ನಮ್ಮ ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿರುವಂತಹ ಬದಲಾವಣೆಗಳಿಗೆ ಅಥವಾ ವಿಕಾಸಕ್ಕೆ ಕಾರಣ ಯಾವುದು ಅಂದರೆ ಎರಡೂ ಇದೆ ಅಲ್ವಾ. ಸೊ ಅನುವಂಶಿಕತೆ ಕೆಲವು ಗುಣಗಳನ್ನು ಪಡ್ಕೊಂಡಿದ್ದೀವಿ, ಪರಿಸರದ ಪ್ರಭಾವಕ್ಕೂ ಒಳಗಾಗಿದ್ದೀವಿ. ಕೆಲವು ಗುಣಲಕ್ಷಣಗಳು ಅನುವಂಶತೆಯಿಂದ ನಮ್ಮಲ್ಲಿ ರೂಢಿತವಾಗಿದ್ದರೆ ಇನ್ನು ಕೆಲವು ಪರಿಸರದಿಂದ ರೂಢಿತ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದರಿಂದ ಈ ವಿಕಾಸ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಎರಡು ಅಂಶಗಳಿಗೆ ಅನುಗುಣವಾಗಿರುತ್ತೆ. ಅನ್ನೋದರ ವಿ ಫೈಂಡ್ ಎರಡು ಪ್ರಮುಖ ಗುಣಲಕ್ಷಣಗಳನ್ನು ಇಲ್ಲಿ ನಾವು ನೋಡ್ತೀವಿ. ಎವಲ್ಯೂಷನ್ ಅಂಡ್ ಇನ್ವಲ್ಯೂಷನ್. ಡೆವಲಪ್ಮೆಂಟ್ ಫಾಲೋಸ್ ಟು ಆಂಟಾಗೋನಿಸ್ಟಿಕ್ ಪ್ರೋಸೆಸ್. ದೇ ಆರ್ ಕಾಲ್ಡ್ ದಿ ಎವಲ್ಯೂಷನ್ ಅಂಡ್ ಇನ್ವಲ್ಯೂಷನ್. ಪ್ರಗತಿ ಮತ್ತು ವಿಗತಿ ಅಂತ. ಪ್ರಗತಿ ಮತ್ತು ವಿಗತಿ ಅನ್ನುವಂತಹ ಎರಡು ವಿರುದ್ಧ ಗುಣಗಳನ್ನು ಅದು ಒಳಗೊಂಡಿರುತ್ತೆ ವಿಕಾಸ. ಪ್ರಗತಿ ಅಂತಂದ್ರೇನು? ದೇ ಆರ್ ದಿ ಪಾಸಿಟಿವ್ ಎವಲ್ಯೂಷನರಿ ಚೇಂಜಸ್. ಪಾಸಿಟಿವ್ ಎವಲ್ಯೂಷನರಿ ಚೇಂಜಸ್ ಆರ್ ಕಾಲ್ಡ್ ದಿ ಎವಲ್ಯೂಷನ್. ಈಗ ಉದಾಹರಣೆಗೆ ಬಾಲ್ಯದಲ್ಲಿ ಇಲ್ಲದೆ ಇದ್ದಂಥ ಹಲವಾರು ಗುಣಗಳು ಇವತ್ತು ನಿಮ್ಮಲ್ಲಿ ಬೆಳವಣಿಗೆ ಆಗಿದೆ ಅಲ್ವಾ. ಮಗು ಬೆಳೀತಾ ಹೋದಾಗ ಹಲವಾರು ಗುಣಲಕ್ಷಣಗಳು ಬೆಳವಣಿಗೆ ಆಗುತ್ತೆ. ವಿ ಕಾಲ್ ಇಟ್ ಎಸ್ ಎವಲ್ಯೂಷನ್. ಸೊ ಇವೆಲ್ಲ ವಿಕಾಸ ಆಗ್ತಾ ಹೋದಾಗ ಹಲವಾರು ಗುಣಗಳು ಎವಾಲ್ವ್ ಆಗಿದೆ ನಮಗೆ. ಸೊ ಇದನ್ನು ಪ್ರಗತಿ ಅಂತ ಹೇಳಿ ಕರಿತೀವಿ. ಪ್ರಗತಿ ಯಾಕೆಂದರೆ ಪಾಸಿಟಿವ್ ಚೇಂಜಸ್ಸನ್ನು ವಿ ಕಾಲ್ ದೆಮ್ ಆಸ್ ಎವಲ್ಯೂಷನ್ ಅಥವಾ ಪ್ರಗತಿ ಅಂತ ಹೇಳಿ ಕರಿತೀವಿ. ಸೊ ಇನ್ವಲ್ಯೂಷನ್ ಅಂದರೆ ಏನಪ್ಪ ಅಂತಂದರೆ ದೇ ಆರ್ ದಿ ನೆಗೆಟಿವ್ ಚೇಂಜಸ್. ಸೊ ಅನ್ಲರ್ನಿಂಗ್ ಆಫ್ ಸರ್ಟನ್ ಟ್ರೈಟ್ಸ್. ಈಗ ಬಾಲ್ಯದಲ್ಲಿದ್ದಂಥ ಕೆಲವು ಗುಣಗಳಿಗೆ ಮರೆಯಾಗಿದೆ. ದ್ಯಾಟ್ ಈಸ್ ವಾಟ್ ವಿ ಕಾಲ್ ಎಸ್ ಇನ್ವಲ್ಯೂಷನ್. ಈಗ ಸಣ್ಣ ಮಕ್ಕಳಿದ್ದಾಗ ಒಂದು ಸಣ್ಣ ವಿಷಯಕ್ಕೂ ಅಳ್ತಿದ್ವಿ ಜೋರಾಗಿ. ಬಟ್ ನಾವು ಯು ಆರ್ ಏಬಲ್ ಟು ಕಂಟ್ರೋಲ್ ದಟ್. ದರ್ ಇಸ್ ಎ ಚೇಂಜ್ ಅಲ್ವಾ. ದರ್ ಇಸ್ ಅನ್ಲರ್ನಿಂಗ್ ಆಫ್ ದಟ್ ಫ್ಯಾಕ್ಟರ್. ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದಿ ಎಂಬ್ರಿಯೋ, ಹ್ಯೂಮನ್ ಎಂಬ್ರಿಯೋದಿಂದ. ಹ್ಯೂಮನ್ ಎಂಬ್ರಿಯೋನ ನೀವು ನೋಡಿದರೆ, ಮಾನವನ ಭ್ರೂಣದ ಚಿತ್ರವನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಭ್ರೂಣ ಹೇಗಿರುತ್ತೆ ಅಂತ. ಅಂದರೆ ಈಗ ಬಾಲದ ಆಕೃತಿ ಇರುತ್ತೆ. ಫಸ್ಟ್ ಎಂಬ್ರಿಯೋ ಡೆವಲಪ್ ಆದಂಥ ಸಂದರ್ಭದಲ್ಲಿ ಒಂದು ಬಾಲದ ಆಕೃತಿ ಇರುತ್ತೆ. ಸೊ ಕ್ರಮೇಣ 4-5 ತಿಂಗಳಾಗೋದ್ರೊಳಗೆ ಈ ಬಾಲದ ಆಕೃತಿ ರಕ್ಷಿಸಿ ಹೋಗಿ ಕೈಕಾಲುಗಳು ಬೆಳವಣಿಗೆ ಆಗುತ್ತೆ. ಅದಿರಲ್ಲ ಮುಂಚೆ. ಈ ಮೊದಲೇ ಇಲ್ಲದೆ ಇದ್ದಂತಹ ಕೈಕಾಲುಗಳು ಬೆಳವಣಿಗೆ ಆಗಿರೋದು ಎವಲ್ಯೂಷನ್ ಆದರೆ, ಮೊದಲಿದ್ದಂಥ ಬಾಲ ನಶಿಸಿ ಹೋಗಿರೋದೇ ಇನ್ವಲ್ಯೂಷನ್. ಜಸ್ಟ್ ಫಾರ್ ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರು ಅಂದರೆ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತೇಳಿ. ಸ್ಟಾರ್ಟಿಂಗ್ ಫ್ರಮ್ ದಿ ಎಂಬ್ರಿಯಾನಿಕ್ ಸ್ಟೇಜ್, ಭ್ರೂಣಾವಸ್ಥೆಯಿಂದನೇ ಇವೆರಡೂ ಇರುತ್ತೆ ಅಂತ. ಅದೇ ರೀತಿ ಜೀವನದ ಕೊನೆಯವರೆಗೂ ಇರುತ್ತೆ. ಜೀವನದ ಕೊನೆಯವರೆಗೂ ಪ್ರಗತಿ ಮತ್ತು ವಿಗತಿ ಎರಡೂ ಇರುತ್ತೆ ಅಂತ. ಕೆಲವು ಪ್ರಗತಿ ಆಗ್ತಾ ಇದ್ರೆ ಇನ್ನು ಕೆಲವು ವಿಗತಿ ಆಗ್ತಾನೆ ಇರುತ್ತೆ ಅಂತ. ಸೊ ಈಗ ಉದಾಹರಣೆ ಕೂದಲುಗಳ ಬೆಳವಣಿಗೆ, ಉಗುರುಗಳ ಬೆಳವಣಿಗೆ ಕೊನೆಯೇ ಇಲ್ಲ. ದೇ ವಿಲ್ ಬಿ ದೇರ್ ಥ್ರೂಔಟ್ ದಿ ಲೈಫ್. ಇನ್ನು ಅದೇ ಕೆಲವು ನಶಿಸಿ ಹೋಗ್ತಾ ಬರುತ್ತೆ. ಮರೆವು, ನಮ್ಮ ನೆನಪುಗಳು 60 ವರ್ಷ 70 ವರ್ಷ ಆಗ್ತಿದ್ದಾಗಲೇ ಭಾಳಷ್ಟು ವಿಷಯಗಳು ಮರೆತೋಗೋಕ್ಕೆ ಪ್ರಾರಂಭ ಆಗುತ್ತೆ. ಫರ್ಗೆಟ್ ಮೆನಿ ಥಿಂಗ್ಸ್. ಮತ್ತು ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಬರುತ್ತೆ ಬೇಕಾದಷ್ಟು ವಿಷಯಗಳಲ್ಲಿ. ಅದನ್ನೇ ಇನ್ವಲ್ಯೂಷನ್ ಅಂತ ಕರೀತೀವಿ. ಈಗ ನಿಮ್ಮ ಸಾಮರ್ಥ್ಯಗಳಲ್ಲಿ ಬೆಳವಣಿಗೆ ಆಗ್ತಾ ಬರುತ್ತೆ. ಈಗ ಉದಾಹರಣೆಗೆ ಈಗ 5 kg ಎತ್ತ ಹುಡುಗ ಇನ್ನೊಂದು 4 ವರ್ಷ ಹೋದರೆ 20 kg ಎತ್ತಾನೆ. ಅವನ ಸಾಮರ್ಥ್ಯದಲ್ಲಿ ಪ್ರಗತಿ ಆಗಿದೆ. ಅದೇ 60 ವರ್ಷ ಆಗೋಷ್ಟೊತ್ತಿಗೆ ಮತ್ತು 10 kg ಎತ್ತಕ್ಕಾಗೋದು ಅವನಿಗೆ. 60-70 ಆಗೋಷ್ಟೊತ್ತಿಗೆ ಅದು ವಿಗತಿ. ಸೊ ಒಂದು ಸರಿ ಪ್ರಗತಿನೂ ಆಗ್ತಾ ಹೋಗುತ್ತೆ, ಅದೇ ರೀತಿ ವಿಗತಿನೂ ಇರುತ್ತೆ. ಎರಡೂ ದೇ ಆರ್ ಗೋ ಆನ್ ಟುಗೆದರ್ ಅಂತೇಳಿ ನಾವು ಎರಡೂ ಒಂದಕ್ಕೊಂದು ಪೂರಕವಾಗಿ ಇರುತ್ತೆ. ದೀಸ್ ಆರ್ ಟು ಆಂಟಾಗೋನಿಸ್ಟಿಕ್ ಫೋರ್ಸಸ್. ಅನ್ನೋದ್ರ ಈಸ್ ಒಂದು ನಿರ್ದಿಷ್ಟ ವಿನ್ಯಾಸಗಳಿಗೆ ಅನುಗುಣವಾಗಿ ನಡೆಯುತ್ತೆ ವಿಕಾಸ. ಇಟ್ ಫಾಲೋಸ್ ಸ್ಪೆಸಿಫಿಕ್ ಡೈರೆಕ್ಷನ್ ಅಂಡ್ ಟ್ರೆಂಡ್ಸ್. ವ್ಯಕ್ತಿ
ವ್ಯಕ್ತಿಯಲ್ಲಿ ವಿಕಾಸ ಅನ್ನುವಂಥದ್ದು ನಿರ್ದಿಷ್ಟ ವಿನ್ಯಾಸಗಳಿಗೆ ಅನುಗುಣವಾಗಿ ನಡೆಯುತ್ತೆ. ನಿರ್ದಿಷ್ಟ ವಿನ್ಯಾಸಗಳು ಯಾವುದ್ಯಾವುದಪ್ಪ ಅಂತಂದರೆ ಟ್ರೆಂಡ್. ಒಂದು ಸಿಫಾಲೋಪಾಡಲ್ ಟ್ರೆಂಡ್ ಅಂತ. ಸಿಫಾಲೋಪಾಡಲ್ ಟ್ರೆಂಡ್ ಕೇಳಿದ್ದೀರಾ? ಸಿಫಾಲಕ್ ಅಂದರೆ ಇಟ್ ಸ್ಟಾರ್ಟ್ ವಿತ್ ಹೆಡ್ ರೀಜನ್. ಕಾಡಲ್ ಅಂದರೆ ಟೈಲ್ ಅಂತ, ಹೆಡ್ ಟು ಟೈಲ್ ಅಂತ. ಅದು ಅನಿಮಲ್ಸಲ್ಲಿ. ಮಾನವನಲ್ಲಿ ಏನಂತಂದರೆ ಸ್ಟಾರ್ಟ್ ಫ್ರಮ್ ದಿ ಹೆಡ್, ಶಿರ, ಪಾದಗಳ ಕಡೆ ನಡೀತೆ. ಶಿರಪಾದ ಅಭಿಮುಖ ವಿನ್ಯಾಸ ಅಂತೇಳಿ. ಶಿರಪಾದ ಅಭಿಮುಖ ವಿನ್ಯಾಸ ಶಿರದಿಂದ ಪಾದಗಳ ಕಡೆಗೆ ನಡೆಯುತ್ತೆ. ಶಿರದಿಂದ ಪಾದಗಳ ಕಡೆಗೆ ನಡೀತಕ್ಕಂಥದ್ದನ್ನ ಶಿರಪಾದಾಭಿಮುಖ ವಿನ್ಯಾಸ. ಇದನ್ನು ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಶಿರಪಾದ ವಿನ್ಯಾಸ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಬೆಳವಣಿಗೆ ಆಗುತ್ತೆ ಅಂತ. ಆ ಪದ ಕೇಳಿಬಿಟ್ರೆ ಭಾಳ ಸುಲಭ. ಒಂದ್ಸರಿ ಲಾಸ್ಟ್ ಟೈಮು ಹೆಡ್ ಮಾಸ್ಟರ್ ಎಕ್ಸಾಮಿನೇಷನ್ ಕೇಳಿದಾಗ ಸಿಫಾಲೋ ಕಾಡಲ್ ವಿನ್ಯಾಸ ಎಂದರೆ ಅಂತ ಕೊಟ್ಬಿಟ್ಟಿದ್ರು. ಕನ್ನಡದಲ್ಲೇ ಇಂಗ್ಲೀಷಿಂದ ವರ್ಡನ್ನೇ ಕನ್ನಡದಲ್ಲಿ ಕೊಟ್ಬಿಟ್ಟಿದ್ರು. ಸಿಫಾಲೋ ಕೋಡಲ್ ವಿನ್ಯಾಸ ಎಂದರೆ ಅಂತೇಳಿ. ಅದು ಯಾವುದನ್ನು ಫಾಲೋ ಮಾಡುತ್ತೆ ಅಂತೇಳಿ. ತಲೆಯಿಂದ ಪಾದಗಳ ಕಡೆಗೆ, ಪಾದಗಳಿಂದ ತಲೆಯ ಕಡೆಗೆ, ಕೇಂದ್ರದಿಂದ ಪರಿಧಿ ಕಡೆಗೆ, ಪರಿಧಿಯಿಂದ ಕೇಂದ್ರದ ಕಡೆಗೆ. ಸೊ ಯು ಹ್ಯಾವ್ ಟು ಸೇ ದಟ್ ಇಟ್ ಇಸ್ ಸ್ಟಾರ್ಟ್ಸ್ ಫ್ರಮ್ ಹೆಡ್ ರೀಜನ್ ಟು ಹಿಪ್ ರೀಜನ್. ಅಂದರೆ ಅರ್ಥ ಏನಪ್ಪ ಅಂದರೆ ಮಗುವಿನಲ್ಲಿ ಪಟ್ಟ ಮೊದಲು ಬೆಳವಣಿಗೆ ಆಗೋದು ಯಾವುದಪ್ಪ ಅಂದರೆ ತಲೆಯ ಭಾಗ, ಹೆಡ್ ರೀಜನ್. ಕೊನೆಯಲ್ಲಿ ಬೆಳವಣಿಗೆ ಆಗೋದೇ ಪಾದ ಬೆರಳು ಏನಿದಾವಲ್ಲ, ದಟ್ ಗ್ರೋಸ್ ಇನ್ ದಿ ಲಾಸ್ಟ್ ಸ್ಟೇಜ್ ಆಫ್ ದಿ ಚೈಲ್ಡ್ ಗ್ರೋತ್, ಮಗುವಿನ ಬೆಳವಣಿಗೆಯಲ್ಲಿ. ಅದರಿಂದ ಈ ವಿನ್ಯಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಸ್ಟಾರ್ಟ್ ಫ್ರಮ್ ದಿ ಹೆಡ್ ಆ್ಯಂಡ್ ಪ್ರೊಸೀಡ್ಸ್ ಟುವರ್ಡ್ಸ್ ದಿ ಹೀಲ್. ಶಿರಪಾದ ಅಭಿಮುಖ, ಹೆಡ್ ಟು ಹೀಲ್ ಅಂತ ಶಿರಪಾದ ಅಭಿಮುಖ ವಿನ್ಯಾಸ. ಇನ್ನೊಂದು ಪ್ರಾಕ್ಸಿಮೋ ಡಿಸ್ಟಲ್ ಟ್ರೆಂಡ್. ಪ್ರಾಕ್ಸಿಮೋ ಡಿಸ್ಟಲ್ ಟ್ರೆಂಡ್. ಪ್ರಾಕ್ಸಿಮಲ್ ವಿಷನ್ ಅಂದರೆ ಸೆಂಟರ್, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ಕೇಂದ್ರದಿಂದ ಪರಿಧಿ ಕಡೆಗೆ ನಡೆಯುತ್ತೆ ವಿಕಾಸ ಅಂತ. ದೇಹದ ಕೇಂದ್ರ ಭಾಗದಿಂದ ವಿಕಾಸ ಪ್ರಾರಂಭವಾಗಿ ಸೈಡ್ಗಳ ಕಡೆಗೆ ನಡೆಯುತ್ತೆ ಅಂತ. ದೇಹದ ಕೇಂದ್ರ ಭಾಗದಲ್ಲಿ ಫಸ್ಟ್ ಬೆಳವಣಿಗೆ ಆಗೋದು ಯಾವುದು? ನಮ್ಮ ದೇಹದ ಕೇಂದ್ರ ಭಾಗದಲ್ಲಿ ಹಾರ್ಟ್ ಸೆಂಟ್ರಲ್ ಇದೆ. ಅದು ಲೆಫ್ಟ್ ಸೈಡ್ಗೆ ಇರುತ್ತೆ ಅಲ್ವಾ? ಯಾವುದು? ಕರೆಕ್ಟ್, ರೈಟ್. ದ ಫಸ್ಟ್ ಥಿಂಗ್ ದಟ್ ಇಸ್ ಡೆವಲಪ್ಡ್ ಈಸ್ ದಿ ನೋಟೋಕಾರ್ಡ್, ಬೆನ್ಮೂಳೆ, ವಿಚ್ ಗಿವ್ ಸಪೋರ್ಟ್ ಟು ದಿ ಬಾಡಿ. ಪ್ರಾಕ್ಸಿಮಲ್ ರೀಜನ್ ಅಂತ ಕರಿತೀವಿ. ಅದು ಫಸ್ಟ್ ಪ್ರಾಕ್ಸಿಮೋ ಡಿಸ್ಟಲ್, ಸೆಂಟರ್ ಟು ಪೆರಿಫೆರಿ ಅಂತ. ಸೆಂಟರ್ ಟು ಸೈಡ್ಸ್, ಸೆಂಟರ್ ಟು ಪೆರಿಫೆರಿ ಅಂತೇಳಿ. ಫಸ್ಟ್ ಬೆನ್ಮೂಳೆ ಬೆಳವಣಿಗೆ ಆಗುತ್ತೆ. ಮಗುವಿಗೆ ಒಂದು ಆಕಾರ ಆಕೃತಿ ಕೊಡೋದೇ ಅದು, ವಿಚ್ ಗಿವ್ ಸಪೋರ್ಟ್ ಟು ದಿ ಬಾಡಿ, ದೇಹಕ್ಕೆ ಆಧಾರ ಕೊಡೋದು. ಅಲ್ಲಿಂದ ಪ್ರಾರಂಭವಾಗಿ ಪರಿಧಿಗಳ ಕಡೆ ಲಾಸ್ಟ್ ಬೆಳವಣಿಗೆ ಆಗೋದು ಬೆರಳುಗಳು ಕೈನಲ್ಲಿ. ಪರಿಧಿ ಅಂದರೆ ಸೈಡ್ಸ್, ಸೆಂಟರ್ ಟು ಸೈಡ್ಸ್ ಅಂತ. ಇದು ಒಂದು ವಿನ್ಯಾಸ ನಡೆಯುತ್ತೆ. ಇನ್ನೊಂದು ಲೋಕೋಮೋಟರ್ ಟ್ರೆಂಡ್, ಚಲನೆಯ ವಿನ್ಯಾಸ. ಲೋಕೋಮೋಟರ್ ಟ್ರೆಂಡ್ ನಿರ್ದಿಷ್ಟ ಚಲನೆಯ ವಿನ್ಯಾಸವನ್ನು ಪ್ರತಿಯೊಂದು ಮಗುವಿನ ವಿಕಾಸದಲ್ಲಿ ನಾವು ಕಾಣ್ತೇವೆ ಅಂತೆ. ನಿರ್ದಿಷ್ಟ ಚಲನೆಯ ವಿನ್ಯಾಸ ಅಂದರೆ ಪ್ರತಿಯೊಂದು ಮಗು ಚಲನೆಯಲ್ಲಿ ಕಾಣಬೇಕು ಅಂದರೆ ಸಾಮಾನ್ಯವಾಗಿ ನಿರ್ದಿಷ್ಟ ವಿನ್ಯಾಸಗಳಿಗೆ ಅನುಗುಣವಾಗಿ ನಡೆಯುತ್ತೆ. ಸೊ ಇದ್ಯಾವುದು ಮಗು ನಡೆಯೋದನ್ನು ಕಲಿಬೇಕಾದ್ರೆ ಯಾವ ರೀತಿ ಬದಲಾವಣೆ ಕಾಣುತ್ತೆ ನಿಮಗೆ? ಫಸ್ಟ್ ಫಸ್ಟ್ ಚೇಂಜ್ ಯಾವುದಪ್ಪ ಅಂದರೆ 2 ರಿಂದ 3 ತಿಂಗಳೊಳಗೆ ಮಗು ತಿಳ್ಕೊಳ್ಳೋದು ಅಲ್ವಾ? ಟರ್ನಿಂಗ್ ಇಸ್ ಬಾಡಿ ಫಸ್ಟ್, ಅದು ಫಸ್ಟ್ ಚೇಂಜ್ 2 ರಿಂದ 3 ತಿಂಗಳೊಳಗೆ. 4 ರಿಂದ 5ನೇ ತಿಂಗಳಲ್ಲಿ ತೆವಳೋದು ಕ್ರೀಪಿಂಗ್ ಅಂತ. ಕ್ರೀಪ್ ಜಸ್ಟ್ ಲೈಕ್ ದಿ ರೆಪ್ಟೈಲ್ಸ್ ಥರ ಅವನು ತೆವಳ್ತಾನೆ. ಸೊ ಕ್ರೀಪಿಂಗ್. ಅದಾದಮೇಲೆ ಕುತ್ಕೊಳ್ಳೋಕೆ ಬರದೇನೆ ಅಂಬೆಗಾಲಿಡೋಕೆ ಬರಲ್ಲ. ಫಸ್ಟ್ ಇಟ್ ಟ್ರೈಸ್ ಟು ಸಿಟ್. ಫಸ್ಟ್ ಕುತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ತೆವಳೋ ಮಗು ಕುತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಯಾವ 5-6ನೇ ತಿಂಗಳಲ್ಲಿ.
5-6ನೇ ತಿಂಗಳಲ್ಲಿ ಯಾವಾಗ ಅವನಿಗೆ ಆಧಾರ ಕುತ್ಕೊಳ್ಳೋಕೆ ಬರುತ್ತಲ್ಲ, ದೆನ್ 6-7-8ನೇ ತಿಂಗಳಲ್ಲಿ ಅವನಿಗೆ ನಡೆಯೋ ಅಂಬೆಗಾಲಿಡೋಕ್ಕೆ ಪ್ರಾರಂಭ ಮಾಡ್ತಾನೆ. 7-8-9ನೇ ತಿಂಗಳಲ್ಲಿ ಅಂಬೆಗಾಲಿಡ್ತಾನೆ. ಸೊ ಅದು ಕ್ರಾಲಿಂಗ್ ಅಂಬೆಗಾಲಿಡೋದು. ಆಮೇಲೆ ಈ ಟ್ರೈಸ್ ಟು ಸ್ಟ್ಯಾಂಡ್ ವಿತ್ ಸಪೋರ್ಟ್. ಒಂದು ಗಾಡಿ ಕೊಟ್ಟರೆ, ವಾಕರ್ ಕೊಟ್ಟರೆ, ಅದರಿಂದ ಸಹಾಯದಿಂದ ಅವನು ನಡೀತಾನೆ. ಸೊ ಏನಾದ್ರು ಗೋಡೆ ಎಲ್ಲಾದ್ರೂ ಗೋಡೆ ಇಟ್ಕೊಂಡು ನಿಂತ್ಕೊಳ್ಳೋದು ಅಥವಾ ಗಾಡಿ ಇಟ್ಕೊಳ್ಳೋದು, ಚೇರ್ ಇದ್ದರೆ ಚೇರ್ ಇಟ್ಕೊಂಡು ನಿಂತ್ಕೊಳ್ಳೋದು. ಸೊ ವಿತ್ ಸಮ್ ಸಪೋರ್ಟ್ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. 11-12ನೇ ತಿಂಗಳಲ್ಲಿ ಈಸ್ ಟ್ರೈಯಿಂಗ್ ಟು ಸ್ಟ್ಯಾಂಡ್ ವಿತೌಟ್ ಸಪೋರ್ಟ್. ಓನ್ಲಿ 13th month ಈಸ್ ಏಬಲ್ ಟು ಪುಟ್ 1 or 2 steps ವಿತೌಟ್ ಸಪೋರ್ಟ್. ಏನೂ ಸಪೋರ್ಟ್ ಇಲ್ಲದೆ ಮಗು 1-2 ಹೆಜ್ಜೆ ನಡೆಯೋಕ್ಕೆ ಪ್ರಾರಂಭ ಮಾಡೋದು 13ನೇ ತಿಂಗಳಿಗೆ. ಇದು ಲೋಕೋಮೋಟರ್ ಟ್ರೆಂಡ್. ಸೊ ಒಂದು ಮನೆಯಲ್ಲಿ ವಾಕರ್ ಕೊಡಿಸಿದ ತಕ್ಷಣ ಮಗು 4 ತಿಂಗಳಿಗೆ ನಡೆಯೋದು. ಸೀದಾ ವಾಕರ್ ಕೊಡಿಸಿರೋ ಮನೆ ಮಗುನು ನಡೆಯೋದು 13ನೇ ತಿಂಗಳಿಗೆ. ಏನು ಕೊಡಿಸದೇ ಇರೋ ಮನೆ ಮಗುನು ನಡೆಯೋದು 13ನೇ ತಿಂಗಳಲ್ಲಿ. ಸೀದಾ ಅಂದರೆ ಅದರ ಅರ್ಥ ಏನು? ಅದು ಅಂತರ್ಗತವಾಗಿರೋ ಸಾಮರ್ಥ್ಯ, ಪರಿಪಕ್ವತೆಯಿಂದ ಅಂತರ್ಗತವಾಗಿರೋ ಸಾಮರ್ಥ್ಯ. ಆ ವಯೋಮಾನವನ್ನು ತಲುಪಿದ ತಕ್ಷಣ ಆ ಮಗು ಅದನ್ನು ಕಲಿತಾನೆ ಅಂತ. ಸ್ಲೈಟ್ ವೇರಿಯೇಷನ್ ಇರ್ಬೋದು ಕೆಲವು ಮಕ್ಕಳಲ್ಲಿ, ಬಟ್ ಮೆಜಾರಿಟಿ ದಿ ಚಿಲ್ಡ್ರನ್ ವಿಲ್ ಲರ್ನ್ ಬೈ ದಟ್ ಸ್ಟೇಜ್. ನಾನು ಬರೀ ಹೊರಗೆ ಆಡೋಕೆ ಬಿಟ್ಟಿರ್ತಾರೆ ಎಷ್ಟೋ ಮನೆಗಳು ಮಕ್ಕಳು ಅವರ ಅಸ್ತಿದಿನಲ್ಲಿ. ಅವ್ರು ಯಾವ ವಾಕರು ಇಲ್ಲ, ಏನೂ ಇಲ್ಲ, ಯಾವುದೇ ಸೌಲಭ್ಯಗಳು ಇಲ್ಲ ಆ ಮಕ್ಕಳಿಗೆ. ಬಟ್ ದೇ ಆರ್ ಏಬಲ್ ಟು ಲರ್ನ್. ಚೈಲ್ಡ್ ಈಸ್ ಏಬಲ್ ಟು ವಾಕ್. ಮಗು ನಡೆಯೋದನ್ನು ಕಲಿಯುತ್ತೆ ನಿರ್ದಿಷ್ಟವಾಗಿ. ಸೊ ಅಂತಹ ನಿರ್ದಿಷ್ಟ ಚಲನೆಯ ವಿನ್ಯಾಸನೇ ಎಲ್ಲ ಮಕ್ಕಳಲ್ಲೂ ನಾವು ನೋಡ್ತಕ್ಕಂಥ. ಅದು ಯಾವುದೇ ವಿಶ್ವದ ಯಾವುದೇ ಭಾಗದಾಗಿರಲಿ, ಅವ್ರು ಏನೇ ಸೌಲಭ್ಯಗಳಿರಲಿ ಮನೆಯಲ್ಲಿ, ಸೊ ಆ ಎಲ್ಲ ಇದ್ರೂ ಮಗು ನಡಿಬೇಕು ಅಂದರೆ ಆ ಬದಲಾವಣೆಗಳನ್ನು ಕಾಣಲೇಬೇಕು. ನಾನು ಟರ್ನಿಂಗ್ ದಿ ಬಾಡಿ ಫಸ್ಟ್ ಮೂಮೆಂಟ್ ಟರ್ನಿಂಗ್ ದಿ ಬಾಡಿ, ಟ್ರಿಪ್ಪಿಂಗು, ಕುತ್ಕೊಳ್ಳೋದು, ಕ್ರಾಲಿಂಗು, ಆಮೇಲೆ ಸ್ಟ್ಯಾಂಡಿಂಗ್ ವಿತ್ ಸಪೋರ್ಟ್, ವಿತೌಟ್ ಸಪೋರ್ಟ್, ಆ್ಯಂಡ್ ದೆನ್ ಪುಟಿಂಗ್ 1 or 2 steps. ಇದು ಎಲ್ಲ ಮಗುಗಳು ನಡೆಯುವಂತಹ ಒಂದು ನಿರ್ದಿಷ್ಟ ವಿನ್ಯಾಸ ಅನ್ನೋದು ನಾವು ನೋಡುವಂಥದ್ದು. ಸೊ ಅದರಿಂದ ಇಂಥ ಚಲನೆಯ ವಿನ್ಯಾಸವನ್ನು ನಿರ್ದಿಷ್ಟವಾಗಿ ನೋಡೋದು. ಇನ್ನೊಂದು ಬೈಲ್ಯಾಟ್ರಲ್ ಟು ಯೂನಿಲ್ಯಾಟ್ರಲ್ ಟ್ರೆಂಡ್. ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಕ್ತಾನೆ ಮಗು ಅಂತೇಳಿ. ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಕ್ತಾನೆ. ಬೈಲ್ಯಾಟ್ರಲ್ ಟು ಯೂನಿಲ್ಯಾಟ್ರಲ್ ಟ್ರೆಂಡ್. ಈ ಬೈಲ್ಯಾಟ್ರಲ್ ಅಂದರೆ ದ್ವಿಪಾರ್ಶ್ವತೆ ಅಂದರೆ ಮ್ಯಾನ್ ಈಸ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಮಾನವ ಮೂಲತಃ ದ್ವಿಪಾರ್ಶ್ವ ಲಕ್ಷಣವನ್ನು ಹೊಂದಿರುವಂಥ ವ್ಯಕ್ತಿ. ಅಂದರೆ ಅರ್ಥ ಏನು? ದೇಹದ ಒಂದು ಭಾಗ ಇದ್ದಾಗ ಇನ್ನೊಂದು ಭಾಗ ಇರುತ್ತೆ ಅಂತ, ನ್ಯಾಚುರಲಿ. ಸೊ ಅದು ದ್ವಿಪಾರ್ಶ್ವತೆ. ಆಮೇಲೆ ದೇಹದ ಭಾಗಗಳನ್ನು ಉಪಯೋಗಿಸೋದ್ರಲ್ಲಿ ಮಗುವಿಗೆ 2-2.5 ವರ್ಷದವರೆಗೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಎಡಗೈ ಬಲಗೈ ಉಪಯೋಗಿಸೋದ್ರಲ್ಲಿ ಯಾವುದಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಚಿಕ್ಕ ಮಕ್ಕಳನ್ನ ನೀವು ಒಬ್ಸರ್ವ್ ಮಾಡಿ, 6 ತಿಂಗಳ ಮಗುವಿಗೆ ಒಂದು ಗೊಂಬೆ ಕೊಡಕ್ಕೆ ಹೋಗಿ ಅವನು 2 ಕೈ ಚಾಚ್ತಾನೆ. ದರ್ ಇಸ್ ನೋ ಡಿಫ್ರೆನ್ಸ್ ಇನ್ ದಿ ಯೂಸ್ ಆಫ್ ಹ್ಯಾಂಡ್. ಅವ್ನ ಕೆಲಸ ಎಡಗೈ ಬಳಸ್ಬೋದು, ಬಲಗೈ ಬಳಸ್ಬೋದು. ಅವ್ನು ಬಾಲ್ ಕಿಕ್ ಮಾಡೋಕ್ಕೆ ಎಡಗಾಲಲ್ಲೂ ಕ್ಲಿಕ್ ಮಾಡ್ಬೋದು, ಬಲಗಾಲಲ್ಲೂ ಕ್ಲಿಕ್ ಮಾಡ್ಬೋದು. ಕುತ್ಕೊಂಡೇ ಬಾಲ್ ಮುಂದೆ ಬಂದು ಬಾಲ್ ಹಾಕಿದ್ರೆ ಬಾಲಲ್ಲಿ ಕಿಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ನೋ ಡಿಫ್ರೆನ್ಸ್ ಇನ್ ದಿ ಯೂಸ್ ಆಫ್ ದಿ ಆರ್ಗನ್ಸ್. ದೇಹದ ಭಾಗಗಳನ್ನು ಉಪಯೋಗಿಸೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಬಿಕಾಸ್ ಮ್ಯಾನ್ ಈಸ್ ಬಯೋಲಾಜಿಕಲಿ ಸಿಮೆಟ್ರಿಕಲ್ ಆರ್ಗ್ಯಾನಿಸಮ್. 2 to 2.5 ವರ್ಷದ ಮಧ್ಯೆ ಈ ಪ್ರಿಫರೆನ್ಸ್ಗಳು ಪ್ರಾರಂಭ ಆಗುತ್ತೆ. 2 to 2.5 years ಮಧ್ಯೆ ಹ್ಯಾಂಡ್ ಪ್ರಿಫರೆನ್ಸ್, ಲೆಗ್ ಪ್ರಿಫರೆನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ರೈಟ್ ಹ್ಯಾಂಡರ್ಸ್, ಲೆಫ್ಟ್ ಹ್ಯಾಂಡರ್ಸ್. ಕೆಲವರು ಯಾರು ಲೆಫ್ಟ್ ಹ್ಯಾಂಡ್ ಪ್ರಿಫರ್ ಮಾಡಿದ್ರು ಅವ್ರು ಲೆಫ್ಟ್ ಹ್ಯಾಂಡರ್ಸ್ ಆಗ್ತಾರೆ. ಈಗ ನಮ್ಮಲ್ಲಿ ಇದಾರಲ್ಲ ಲೆಫ್ಟ್ ಹ್ಯಾಂಡ್ ಬೌಲರ್ಸು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು, ಲೆಫ್ಟ್ ಹ್ಯಾಂಡಲ್ಲೇ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಬರೆಯೋರು ಇದ್ದಾರೆ. ಲೆಫ್ಟ್ ಹ್ಯಾಂಡಲ್ಲೇ ಬರೀತಾರೆ ಸೀದಾ, ಬಿಕಾಸ್ ದೇ ಪ್ರಿಫರ್ಡ್ ಲೆಫ್ಟ್ ಹ್ಯಾಂಡ್. ಇದು ಏಕಪಾರ್ಶ್ವತೆ ಅಂತಂದರೆ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಮಗು ಸಾಕ್ತಾನೆ. ಐದರ್ ಯು ಮೇ ಪ್ರಿಫರ್ ರೈಟ್ ಹ್ಯಾಂಡ್ ಆರ್ ದಿ ಲೆಫ್ಟ್ ಹ್ಯಾಂಡ್. ಮೆಜಾರಿಟಿ ಪ್ರಿಫರ್ ರೈಟ್ ಹ್ಯಾಂಡ್. ಯಾಕೆಂದರೆ ಅವ್ರು ಸಿಗೋ ಮಾದರಿಗಳೇ ಹೆಚ್ಚಾಗಿ ರೈಟ್ ಹ್ಯಾಂಡರ್ಸ್ ಇರ್ತಾರೆ. ಸೊ ಅದರಿಂದ ಹೆಚ್ಚಾಗಿ ರೈಟ್ ಪ್ರಿಫರೆನ್ಸೇ ಇರುತ್ತೆ. ಕೆಲವು ಭಾಗದಲ್ಲಿ ಜಾಸ್ತಿ ಲೆಫ್ಟ್ ಹ್ಯಾಂಡರ್ಸ್ ಇದ್ದರೆ ದೇ ಪ್ರಿಫರ್ ಲೆಫ್ಟ್ ಹ್ಯಾಂಡ್ ಪ್ರಿಫರೆನ್ಸ್ ಇರುತ್ತೆ. ಸೊ ಇದನ್ನು ಒಂದು ಪಾರ್ಶ್ವದಿಂದ ಇನ್ನೊಂದು ಪಾರ್ಶ್ವದೆಡೆಗೆ ಸಾಕ್ತಕ್ಕಂಥ ಒಂದು ಟ್ರೆಂಡ್ ಏನಿದೆಯಲ್ಲ, ವಿ ಕಾಲ್ ಇಟ್ ಆಸ್ ಯೂನಿಲ್ಯಾಟ್ರಲ್ ಟ್ರೆಂಡ್. ಏಕಪಾರ್ಶ್ವದೆಡೆಗೆ ಮಗು ಸಾಕ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಂತರ ಇನ್ನೇವಿದಾವೆ ಇದರಲ್ಲಿ ಹೇಳಿದ್ನಲ್ಲ, ಯಾವುದಾದ್ರು ಪ್ರಶ್ನೆಗಳನ್ನು ಕೇಳ್ಬೋದು. ಲಾಸ್ಟ್ ಟೈಮು ಸಿಫಾರ ಕಾಡಲ್ಲಿ ಕೇಳಿದ್ದಾರೆ, ಪ್ರಾಕ್ಸಿಮೋಡಿಸ್ಟಲ್ಲು ಅಥವಾ ಲೋಕೋಮೋಟಾರು, ಯೂನಿಲ್ಯಾಟ್ರಲ್ಲು, ಬೈಲ್ಯಾಟ್ರಲ್ಲು.
ಸೊ ಯಾವ ಥರದ ಪ್ರಶ್ನೆ ನೆಕ್ಸ್ಟು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ವಿಕಾಸ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ನಿರಂತರ ಅಂತಂದರೆ ಏನರ್ಥ? Yes, it starts from the day of conception, continues to death. ಗರ್ಭಧಾರಣಾಕ್ಷಣದಿಂದ ಜೀವನದ ಕೊನೆಯವರೆಗೆ, ಮರಣದವರೆಗೆ ನಿರಂತರವಾಗಿ ನಡೀತಾ ಇರುತ್ತೆ. ಬಟ್ ಇಟ್ ಇಸ್ ನಾಟ್ ಯೂನಿಫಾರ್ಮ್. ಒಂದೇ ವೇಗದಲ್ಲಿ ನಡೆಯಲ್ಲ. ದೇರ್ ಆರ್ ಅಪ್ಸ್ ಆ್ಯಂಡ್ ಡೌನ್ಸ್. ಕೆಲವು ಹಂತದಲ್ಲಿ ವೇಗವಾಗಿರುತ್ತೆ, ಇನ್ನು ಕೆಲವು ಹಂತದಲ್ಲಿ ಸ್ಲೋ ಆಗ್ಬೋದು. ದೇರ್ ಆರ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಈಗ ಬಾಲ್ಯಾವಸ್ಥೆಯಲ್ಲಿ ಬೆಳೆದಷ್ಟು ವೇಗವಾಗಿ ನೀವು ಇನ್ನೊಂದು ಹಂತದಲ್ಲಿ ಬೆಳೆಯಲ್ಲ. ಈಗ ಪ್ರೌಢಾವಸ್ಥೆಗೆ ಬಂದಾಗ ಅಷ್ಟು ವೇಗವಾಗಿ ಬೆಳವಣಿಗೆ ಇರೋಲ್ಲ. ಸೊ ಅದರಿಂದ ಬಾಲ್ಯದ ಹಂತದಲ್ಲಿ ಹೆಚ್ಚು ಬೇಗ ಇದ್ದಿದ್ದು ಕ್ರಮೇಣ ಕಡಿಮೆ ಆಗುತ್ತೆ ನಾವು ನೋಡ್ತೀವಿ. ಆದರೆ ಇಟ್ ನೆವರ್ ಸ್ಟಾಪ್ಸ್. ವಿಕಾಸಕ್ಕೆ ಕೊನೆ ಅನ್ನೋದೇ ಇಲ್ಲ. ಯಾಕೆ ಅಂದರೆ ಒಂದು ನೆನಪಿಟ್ಕೊಳ್ಳಿ, ಎರಡು ಅಂಶ ಇದೆ ಅದರಲ್ಲಿ, ಎವಲ್ಯೂಷನ್ ಮತ್ತು ಇನ್ವಲ್ಯೂಷನ್. ಎವಲ್ಯೂಷನ್ ಇಲ್ಲ ಅಂದರೆ ಇನ್ವಲ್ಯೂಷನ್ನಾರು ಇರುತ್ತೆ ಇಲ್ಲ, ನಶಿಸುವಿಕೆನಾರು ಇರುತ್ತೆ. ಈಗ ನಿಮ್ಮಲ್ಲಿ ಹೊಸ ಅಂಶಗಳು ಬೆಳವಣಿಗೆ ಆಗಿದ್ರೆ ನಶಿಸುವಿಕೆನಾರು ಇದ್ದೇ ಇರುತ್ತೆ. ಸೊ ಅದರಿಂದ ವಿಕಾಸಕ್ಕೆ ಕೊನೆ ಅನ್ನೋದು ಇಲ್ಲವೇ ಇಲ್ಲ. ಇಟ್ ಇಸ್ ನೋ ಎಂಡ್ ಟು ಡೆವಲಪ್ಮೆಂಟ್. ಸೊ ಯಾವುದಾದ್ರು ಒಂದು ಪ್ರೊಸೆಸ್ ನಡೀತಾನೆ ಇರುತ್ತೆ ನಮ್ಮ ದೇಹದಲ್ಲಿ. ಕೆಲವು ಹೊಸದು ಉತ್ಪತ್ತಿ ಆಗದೆ ಇರ್ಬೋದು ಅಥವಾ ನಶಿಸಿ ಹೋಗ್ತಾ ಇರ್ಬೋದು. ನಮ್ಗೆ ಗಾಯ ಆದಾಗ ಚರ್ಮ ಕಿತ್ತು ಹೋಗುತ್ತೆ, ಅಲ್ಲಿ ಹೊಸ ಚರ್ಮ ಬೆಳೆಯುತ್ತೆ, ಅದು ಪ್ರಗತಿ. ಹೊಸ ಚರ್ಮ ಬೆಳೆಯೋದು ಪ್ರಗತಿ ಅಲ್ವಾ? ಚರ್ಮ ಉದುರೋಗೋದು ವಿಗತಿ. ಎರಡೂ ಇದೆ ಅದರಲ್ಲಿ, ಸೀದಟ್. ಸೊ ಹಾಗಾಗಿ ಪ್ರಗತಿ ವಿಗತಿ ಎನ್ನುವಂತಹ ಗುಣ ಏನಿದೆಯಲ್ಲ ಅದು ಜೀವನ ಪರ್ಯಂತ ಇರೋದ್ರಿಂದ ಇಟ್ ನೆವರ್ ಸ್ಟಾಪ್ಸ್. ಗರ್ಭಧಾರಣ ಕ್ಷಣದಿಂದ ಪ್ರಾರಂಭ ಆಗುತ್ತೆ, ಝೈಗೋಟ್ ಪ್ರಾರಂಭ ಆಗುತ್ತೆ. ಝೈಗೋಟ್ ಪ್ರಾರಂಭ ಆದ ದಿವಸದಿಂದ ಹಿಡಿದು ಜೀವನ ಕೊನೆಗೆ. ಝೈಗೋಟ್ ಪ್ರಾರಂಭ ಆಗಿದ್ದು ನೆಕ್ಸ್ಟ್ ಅದು ಮಲ್ಟಿಪ್ಲಿಕೇಶನ್ ಆಗಿ 2 ಸೆಲ್ ಆಗುತ್ತೆ, 4 ಆಗುತ್ತೆ, 8 ಆಗುತ್ತೆ, 16 ಆಗುತ್ತೆ, 32 ಆಗುತ್ತೆ. ಆ ರೀತಿ ಬೆಳೀತಾ ಹೋಗುತ್ತೆ. ನಾವು ಅಲ್ಲಿಂದನೇ ಪ್ರಾರಂಭ ಆಗಿಬಿಡುತ್ತೆ. ಅಲ್ಲಿಂದನೇ ಪ್ರಾರಂಭ ಆಗಿರುತ್ತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇಟ್ ಸ್ಟಾಪ್ಸ್ ಓನ್ಲಿ ಅಟ್ ಡೆತ್. ಸೊ ಸತ್ ಮೇಲೆ ಮಾತ್ರ ಅದು ಕೊನೆ ಆಗ್ತಕ್ಕಂಥದ್ದು ನಾವು ನೋಡ್ತಕ್ಕಂಥ ವಿಕಾಸ ಅನ್ನೋದು. ದಟ್ಸ್ ವೈ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಅನದರ್ ಇಸ್ ಇಟ್ಸ್ ಅನ್ ಇಂಡಿವಿಜುವಲೈಸ್ ಪ್ರೋಸೆಸ್. ವ್ಯಕ್ತಿಗತವಾದಂಥ ಪ್ರಕ್ರಿಯೆ ಇದು. ಇಟ್ಸ್ ಅನ್ ಇಂಡಿವಿಜುವಲೈಸ್ ಪ್ರೋಸೆಸ್. ವ್ಯಕ್ತಿಗತವಾದಂಥ ಪ್ರಕ್ರಿಯೆ ಇದು. ವ್ಯಕ್ತಿಗತವಾದಂಥ ಪ್ರಕ್ರಿಯೆ ಅಂದರೆ ಎಲ್ಲರಲ್ಲೂ ಒಂದೇ ವೇಗದಲ್ಲಿ ನಡೆಯಲ್ಲ ಅಲ್ವಾ? ಈಗ ನೀವು ಒಂದು ತರಗತಿಗೆ ಹೋಗಿ ನೋಡಿದರೆ ಅಲ್ಲಿರೋ ಮಕ್ಕಳೆಲ್ಲ ಹೆಚ್ಚು ಕಡಿಮೆ ಒಂದೇ ವಯೋಮಾನದವ್ರು ಇರ್ತಾರೆ. ಆದರೆ ಅವ್ರ ಹೈಟು, ವೆಯ್ಟು, ಸೈಜು, ಕಲರು, ಶೇಪು ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇದೆ. ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸ್. ಎವ್ರಿ ಒನ್ ಈಸ್ ಯೂನಿಕ್ ಇಂಡಿವಿಜುವಲ್ ಅಂತ ಕರಿತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅದ್ವಿತೀಯ. ಅದ್ವಿತೀಯ ಅಂದರೆ ಅವನಾಗೆ ಎರಡನೇವನು ಇಲ್ಲ ಅಂತ, ಅವನಾಗೆ ಇನ್ನೊಬ್ಬನು ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರು ಗುಣಲಕ್ಷಣಗಳಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಅದರಿಂದ ಇದೊಂದು ವ್ಯಕ್ತಿಗತವಾದಂಥ ಪ್ರಕ್ರಿಯೆ. ಬೆಳವಣಿಗೆ ವೇಗದಲ್ಲಿ ವ್ಯತ್ಯಾಸ ಇದೆ. ಕೆಲವರು ವೇಗವಾಗಿ ಕಲಿಯಬಹುದು, ಕೆಲವರು ನಿಧಾನವಾಗಿ ಕಲಿಯಬಹುದು. ಕೆಲವರು ಭಾಳ ಫಾಸ್ಟಾಗಿ ಬೆಳೀತಾರೆ, ಕೆಲವರು ಇನ್ನೂ ನಿಧಾನವಾಗಿ ಬೆಳೀತಾರೆ. ಹೈಟು, ವೆಯ್ಟು, ಸೈಜು ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇರುತ್ತೆ, ಕಲರ್ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇರುತ್ತೆ. ಅದರಿಂದ ಇದೊಂದು ವ್ಯಕ್ತಿಗತವಾದಂಥ ಪ್ರಕ್ರಿಯೆ. ವಿಕಾಸ ಅನ್ನುವಂಥದ್ದು ಎಲ್ಲರಲ್ಲೂ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಲಕ್ಷಣಗಳಿಗೆ ಬಂದರೂ ಒಂದೇ ರೀತಿಯಾಗಿ ಒಂದೇ ವೇಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್, ಇಂಡಿವಿಜುವಲ್ ಪ್ರೋಸೆಸ್. ಮತ್ತೊಂದು ಪ್ರಮುಖ ತತ್ವ ಏನು ಅಂತಂದರೆ ಆಲ್ವೇಸ್ ಇಟ್ ಸ್ಟಾರ್ಟ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ವಿಕಾಸ ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಡೆಗೆ ಸಾಗುತ್ತೆ. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಡೆಗೆ ಸಾಗುತ್ತೆ. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಡೆಗೆ ಸಾಗುತ್ತೆ. ಸಾಮಾನ್ಯ ಗುಣಲಕ್ಷಣಗಳು ಪ್ರತಿಯೊಂದು ಲಕ್ಷಣದಲ್ಲೂ ಫಸ್ಟ್ ಬೆಳವಣಿಗೆ ಆಗೋದು ನಮ್ಮಲ್ಲಿ ಜನರಲ್ ಟ್ರೈಟ್ಸ್, ಸಾಮಾನ್ಯ ಗುಣಲಕ್ಷಣಗಳು. ಅಲ್ಲಿಂದ ನಿರ್ದಿಷ್ಟ ಗುಣಲಕ್ಷಣಗಳು ಉಗಮ ಆಗುತ್ತೆ. ನಿರ್ದಿಷ್ಟ ಗುಣಲಕ್ಷಣ. ಈ ಉದಾಹರಣೆಗೆ ಸ್ಪೀಚ್ ಅನ್ನೋದು ಸಾಮಾನ್ಯ ಗುಣಲಕ್ಷಣ. ಮಾತಾಡೋದು, ಎಲ್ಲರೂ ಮಾತನಾಡ್ತಾರೆ. ಆದರೆ ಎಲ್ರಿಗೂ ಹಾಡಕ್ಕೆ ಬರುತ್ತಾ? ಸಿಂಗಿಂಗ್ ಇಸ್ ಅ ಸ್ಪೆಸಿಫಿಕ್ ರೈಟ್. ಸಿಂಗಿಂಗ್ ಇಸ್ ಅ ಸ್ಪೆಸಿಫಿಕ್ ರೈಟ್. ಈ ನಿರ್ದಿಷ್ಟ ಗುಣ ಬರಬೇಕು ಅಂದರೆ ಮೊದಲು ಸಾಮಾನ್ಯ ಗುಣ ಇರಲೇಬೇಕು. ಮಾತಾಡೋಕ್ಕೆ ಬರದೆ ನನಗೆ ಹಾಡಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಬ್ಬ ರನ್ನರ್ಗೆ
ಮಸ್ಟ್ ಬಿ ಏಬಲ್ ಟು ವಾಕ್. ನಡೆಯೋಕ್ಕೆ ಬರಲಿಲ್ಲ ಅಂದ್ರೆ ಅವ್ನು ಓಡೋಕ್ಕೆ ಸಾಧ್ಯ ಇಲ್ಲ. ಓಡೋದು ನಿರ್ದಿಷ್ಟ ಗುಣ ಆದರೆ ಇದು ಮಾತನಾಡೋದನ್ನು ಸಾಮಾನ್ಯ ಗುಣ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಭಾವನೆಗಳಲ್ಲಿ ಅಷ್ಟೇ. ನಮ್ಮ ಭಾವನೆಗಳ ಬೆಳವಣಿಗೆ ಆಗ್ತಕ್ಕಂಥದ್ದು ಎಲ್ಲಿಂದ ಅಂತ ನಮ್ಮ ಸ್ಪೀಚ್ಗೆ ನೋಡಿ. ಉದಾಹರಣೆ ಫಾರ್ ಸ್ಪೀಚನ್ನು ಸ್ಪೆಸಿಫಿಕ್ ಅಂತ ಅಂದರೆ ನಾವು ಬರ್ತ್ ಪ್ರೈಸ್ ಜನರಲ್ ರೆಸ್ಪಾನ್ಸ್. ಹುಟ್ಟಿದಾಗ ಮಗು ಅಳದೆ ಹೋದರೆ ಅವನಿಗೆ ಮಾತೇ ಬರೋಲ್ಲ. ಹುಟ್ಟಿದ ತಕ್ಷಣ ಮಗು ಅಳಬೇಕು. ಬರ್ತ್ ಕ್ರೈ ಇಸ್ ದಿ ಸಿಂಬಲ್ ಆಫ್ ಲಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಮಗುವಿನ ಭಾಷೆ ಬರುತ್ತೆ ಅನ್ನೋಂಥದ್ರ ಸೂಚಕನೇ ಮಗುವಿನ ಅಳು ಹುಟ್ಟಿದ ತಕ್ಷಣ. ಅದಕ್ಕೆ ಮಗು ಏನಾದ್ರು ಅಳ್ಳಿಲ್ಲ ಅಂದರೆ ಡಾಕ್ಟ್ರ್ ಆ ಮಗುವಿನ ತಲೆ ಕೆಳಗ ಹಿಡ್ಕೊಂಡು ಬೆನ್ನ ಮೇಲೆ ತಟ್ತಾರೆ. ಗಂಟ್ಲಲ್ಲಿ ಏನಾದ್ರು ಲಿಕ್ವಿಡ್ ಇದ್ದರೆ ಹೊರಗೆ ಬರಲಿ, ಮಗು ಅಳಲಿ ಅಂತ. ಸೊ ಆ ಧ್ವನಿ ಹೊರಗೆ ಬರಬೇಕು ತಕ್ಷಣ. ಧ್ವನಿ ಹೊರಗೆ ಬಂದರೆ ಇಟ್ಸ್ ಅ ಸಿಂಬಲ್ ಆಫ್ ದಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಆ ಮಗು ಏನು ಮಾಡಿದ್ರು ಅಳ್ಳಿಲ್ಲ ಅಂದರೆ ಪ್ರಾಬ್ಲಿ ವಿಲ್ ಬಿಕಮ್ ಡಮ್ ಅಂತ. ಅವ್ನು ಮುಖ ಆಗ್ತಾನೆ ಅಂತ, ಅವ್ನಿಗೆ ಮಾತೇ ಬರೋಲ್ಲ ಸೀದಾ. ಸೊ ಹುಟ್ಟಿದಾಗ ಅಳದೆ ಇದೆ. ಹಾಗೆ ಪ್ರತಿಯೊಂದು ಸ್ಟಾರ್ಟ್ ಫ್ರಮ್ ಜನರಲ್ ರೆಸ್ಪಾನ್ಸ್ ಆ್ಯಂಡ್ ಪ್ರೊಸೀಡ್ ಟುವರ್ಡ್ಸ್ ದಿ ಸ್ಪೆಸಿಫಿಕ್. ಸಾಮಾನ್ಯ ಗುಣಗಳಿಂದ ನಿರ್ದಿಷ್ಟ ಗುಣಗಳ ಕಡೆಗೆ ಸಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. Next concept of influence of heredity and environment in the growth and development. Heredity and environment. ಅನುವಂಶತೆ ಮಗುವಿನ ವಿಕಾಸದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಅನುವಂಶಿಕವಾಗಿ ನಾವು ಗುಣಲಕ್ಷಣಗಳನ್ನು ಪಡ್ಕೊಳ್ತೇವೆ. ಪ್ರತಿಯೊಬ್ಬರು ಅನುವಂಶಿಕ ಗುಣಲಕ್ಷಣಗಳನ್ನು ಪಡ್ಕೊಂಡು ಬಂದಿರ್ತೇವೆ. ಸೊ ಅದ್ಯಾವ್ದ್ರ ಮೂಲಕ ಬರುತ್ತೆ ಅಂತ ನೀವು ಹೇಳಿದಾಗ ನೋಡಿ, ಕ್ರೋಮೋಸೋಮ್ಸ್ ಅಂತ ಜೀನ್ಸ್. ಕ್ರೋಮೋಸೋಮ್ಸ್ಗಳು ಹೇಗೆ ಬರುತ್ತೆ ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ ದಿ ಗ್ಯಾಮಿಟ್ಸ್. ತಂದೆ ತಾಯಿಗಳಲ್ಲಿರ್ತಕ್ಕಂತಹ ಲಿಂಗಾಣುಗಳು ದೇ ಆರ್ ಕಾಲ್ಡ್ ದಿ ಗ್ಯಾಮಿಟ್ಸ್. ಲಿಂಗಾಣುಗಳಲ್ಲಿ ದೇರ್ ಆರ್ ಮೋರ್ ಮೇಲ್ ಆ್ಯಂಡ್ ಫಿಮೇಲ್ ಮೆಂಬರ್ಸ್. ಮೇಲ್ ಗ್ಯಾಮಿಟನ್ನು ನಾವು ಸ್ಪರ್ಮ್ ಅಂತ ಕರಿತೀವಿ, ವೀರ್ಯಾಣು ಅಂತ ಹೇಳಿ. ತಾಯಿಯಲ್ಲಿರ್ತಕ್ಕಂಥದ್ದನ್ನು ಅಂಡಾಣು ಅಂತ ಹೇಳಿ ಕರಿತೀವಿ. ಓಹೋ, ಅಂಡಾಣು ಮತ್ತು ವೀರ್ಯಾಣುಗಳು ಇವೆರಡರ ಮಿಲನದಿಂದ ವಿ ಸಿ ದಿ ಫಾರ್ಮೇಷನ್ ಆಫ್ ಎ